ಹಿಂದಿನ ವಿಡಿಯೋದಾಗ ನಾವೇನ್ ನೋಡಿದ್ವಿ ಅಂತಂದ್ರೆ ಅರ್ಥಮೆಟಿಕ್ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಫಾರ್ಮುಲಾ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ ನೋಡೋಣ. ಸೊ ನಾವು ಅರ್ಥಮೆಟಿಕ್ ಪ್ರೊಫೆಷನ್ ರಿಲೇಟೆಡ್ ಏನ್ ಮಾಡಿದ್ವಿ, 3 ವಿಡಿಯೋಸ್ ಮಾಡಿದ್ವಿ. ಒಂದನೇ ವಿಡಿಯೋ ನಾವು ಏನ್ ನೋಡಿದ್ವಿ ಅಂದ್ರೆ ಪೂರ್ತಿ ಕಾನ್ಸೆಪ್ಟ್ ಅನ್ನು ನೋಡಿದ್ವಿ. ಅರ್ಥಮೆಟಿಕ್ ಪ್ರೊಫೆಷನ್ ರಿಲೇಟೆಡ್ ಪೂರ್ತಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು. ಅದಾನಂತರ ಎರಡನೇ ವಿಡಿಯೋದೊಳಗೆ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಬಂದಿರುವಂತವು, ಅನಂತರ ನೆಕ್ಸ್ಟ್ ಎಕ್ಸಾಮ್ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ ಅನ್ನು ನೋಡಿದ್ವಿ. ಅದಾನಂತರ ಮೂರನೇ ವಿಡಿಯೋದೊಳಗೆ ಅರ್ಥಮೆಟಿಕ್ ಪ್ರೊಫೆಷನ್ ರಿಲೇಟೆಡ್ ಇಂಪಾರ್ಟೆಂಟ್ ಫಾರ್ಮುಲಾ ನೋಡಿದ್ವಿ. ಸೊ ಅದೇ ರೀತಿಯಾಗಿ ಈ ಟ್ರಿಗ್ನೋಮೆಟ್ರಿಕ್ ಸಹಿತ ಏನ್ ನೋಡೋಣ ಅಂತ ಮೊದಲ ವಿಡಿಯೋದೊಳಗೆ ಪೂರ್ತಿ ಟ್ರಿಗ್ನೋಮೆಟ್ರಿಕ್ ಕಾನ್ಸೆಪ್ಟ್ ನೋಡೋಣ. ಅದಾನಂತರ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಳಗೆ ನಾವು ಏನ್ ಕಾನ್ಸೆಪ್ಟ್ ಅನ್ನು ಕಲಿತಿದ್ದೀವಿ ಅದನ್ನು ಅಪ್ಲೈ ಮಾಡುವಂತ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಅದಾನಂತರ ನಾವು ಟ್ರಿಗ್ನೋಮೆಟ್ರಿಕ್ ಒಳಗೆ ಬರುವಂತ ಇಂಪಾರ್ಟೆಂಟ್ ಫಾರ್ಮುಲಾ ನೋಡೋಣ. ಈಗ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡಿರ್ತೀವಿ ಅಂತಂದ್ರೆ ನಮಗೆ ಸಿಲೆಬಸ್ ಮೆನ್ಷನ್ ಮಾಡಿರೋ ಪ್ರಕಾರ ಏನದ ಅಂತಂದ್ರೆ 6th ಸ್ಟ್ಯಾಂಡರ್ಡ್ ಇಂದ ಹಿಡಿದು 2nd PU ತನಕ NCERT ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ರಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿ ಎಲ್ಲೆಲ್ಲಿ ಬರ್ತದೆ? ಟ್ರಿಗ್ನೋಮೆಟ್ರಿ ಎಲ್ಲಿ ಬರ್ತದೆ ಅಂದ್ರೆ 10th ಸ್ಟ್ಯಾಂಡರ್ಡ್ ಒಳಗೆ ಟ್ರಿಗ್ನೋಮೆಟ್ರಿ ರಿಲೇಟೆಡ್ ನಮ್ಗೆ 2 ಚಾಪ್ಟರ್ ಬರ್ತಾವೆ. ಒಂದೇನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಇಂಟ್ರೊಡಕ್ಷನ್ ಅಂತ ಒಂದು ಚಾಪ್ಟರ್ ಅದ ರೀ. ಅದ ನಂತರ ಇನ್ನೊಂದು ಚಾಪ್ಟರ್ ಯಾವ್ದು ಅಂತಂದ್ರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ಕೊಳ್ಳುವಂತದ್ದು ಒಂದು ಚಾಪ್ಟರ್ ಅದ. ಈ 2 ಚಾಪ್ಟರ್ ಒಳಗೆ ನಮ್ಗೆ ಈ 2 ಚಾಪ್ಟರ್ ಮೇಲೆ ಕೇಳಬಹುದು. ಅದಾದ ನಂತರ ಇದು ಅಷ್ಟೇ ನಾವು ಪ್ರಿಪೇರ್ ಆಗೋದು ಬೇಡ, ಅದ್ರ ಜೊತೆಗೆ ನಾವ್ ಏನ್ ಮಾಡೋಣ ಅಂತ PUC ಫಸ್ಟ್ PU ಸಾಕು, ಅದು ಪೂರ್ತಿ ಇಲ್ಲ ರೀ. ಒಂದಿಷ್ಟು ಕಾನ್ಸೆಪ್ಟ್ ನಾವು ಬಿಡಬೇಕಾಗ್ತದೆ. ಏನಂತಂದ್ರೆ ಸಮ್ ಆಫ್ ಆಂಗಲ್ಸ್ ಕಾನ್ಸೆಪ್ಟ್ ಆಗ್ಲಿ ಅಂತ ಒಂದಿಷ್ಟು ಕಾನ್ಸೆಪ್ಟ್ ಇಷ್ಟು ನಮ್ಗೆ ನೆಸೆಸಿಟಿ ಬೀಳಲ್ಲ. ಉಳಿದದ್ದನ್ನ ನಾವೇನ್ ಮಾಡ್ಬೇಕಾಯ್ತಿ ಫಸ್ಟ್ PU ಸಹಿತ ನಾವು ನೋಡ್ಬೇಕಾಗ್ತದೆ. ಓಕೆ, ಸೊ ಈಗ ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡುತ್ತೇವೆ. ಸೊ ಟ್ರಿಗ್ನೋಮೆಟ್ರಿ ಇದು ಫಸ್ಟ್ ಏನ್ರಿ, ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಟ್ರಿಗ್ನೋಮೆಟ್ರಿ ಅಂದ್ರೆ ಓಕೆ. ಸೊ ಆಕ್ಚುಲಿ ಈಗ ಇಂಗ್ಲಿಷ್ ಒಳಗೆ ಇರುವಂತ ಎಷ್ಟೋ ವರ್ಡ್ಸ್ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗಿಂದ ತಗೊಂಡಿದ್ವಿ. ಈಗ ಇಲ್ಲಿ ಟ್ರಿಗ್ನೋಮೆಟ್ರಿ ಅನ್ನೋದು ಸಹಿತ ಏನಂತಂದ್ರೆ ಗ್ರೀಕ್ ಲ್ಯಾಂಗ್ವೇಜ್ ಇಂದ ತಗೊಂಡಿದ್ವಿ. ಇದು ಯಾವ ಲ್ಯಾಂಗ್ವೇಜ್ ಇಂದ ತಗೊಂಡಿರೋದು ಅಂತಂದ್ರೆ ಗ್ರೀಕ್ ಲ್ಯಾಂಗ್ವೇಜ್ ಇಂದ ತಗೊಂಡಿರೋದು. ಆಕ್ಚುಲಿ ಇದನ್ನ ಟ್ರಿಗ್ನೋಮೆಟ್ರಿ ಬರೀಬೇಕಂತಂದ್ರೆ ಎಷ್ಟೋ ಜನ GNO ಅಂತ ಬರೀತಾರೆ. GNO ಅಲ್ಲಿ ದಟ್ ಇಸ್ TRIGONO. ಆಕ್ಚುಲಿ ಗೋನೋ ಅದು ಟ್ರಿಗೋನೋಮೆಟ್ರಿ. ಎಲ್ಲರೂ ನಾವು ಇದ್ರೊಳಗೆ ಫಾಸ್ಟ್ ಆಗಿ ಹೇಳ್ಬೇಕಾದಾಗ ಟ್ರಿಗ್ನೋಮೆಟ್ರಿ ಅಂತಾನೆ ಹೇಳ್ತೀವಿ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಒಳಗೆ ಎಷ್ಟು ವರ್ಡ್ಸ್ ಅದಾವ ಅಂದ್ರೆ 3 ವರ್ಡ್ಸ್ ಲಿಂದ ಈ ಟ್ರಿಗ್ನೋಮೆಟ್ರಿ ಅನ್ನೋ ವರ್ಡ್ ಆಗೈತಿ. ಒಂದೇನಪ್ಪಾ ಅಂದ್ರೆ ಟ್ರೈ, ಇನ್ನೊಂದು ಗೋನೋ, ಇನ್ನೊಂದು ಏನಪ್ಪಾ ಅಂದ್ರೆ ಮೆಟ್ರೋನ್. ಸೊ ಗ್ರೀಕಿನ ಈ 3 ವರ್ಡ್ಸ್ ಲಿಂದ ಏನಾಗಿತ್ತು ಅಂದ್ರೆ ಟ್ರಿಗ್ನೋಮೆಟ್ರಿ ಅಂತ ಆಗಿದೆ. ಸೊ ಇದು ಟ್ರಿಗ್ನೋಮೆಟ್ರಿ ಅಂದ್ರೆ ಏನ್ರಿ? ಟ್ರೈ ಅಂದ್ರೆ ಏನು? ಟ್ರೈ ಅಂದ್ರೆ 3, ಗೋನೋ ಮೀನ್ಸ್ sides, metron means measurement. Okay, so 3 sides ಇರುವಂತ ಪಾಲಿಗಾನ್ ಯಾವುದು? 3 sides ಇರುವಂತ ಪಾಲಿಗಾನ್ ಯಾವುದು? 3 sides ಇರುವಂತ ಪಾಲಿಗಾನ್ ಯಾವುದು ಅಂತಂದ್ರೆ ಟ್ರಯಾಂಗಲ್. ಇಲ್ಲಿ ನಾವು ಈ ಗೋನೋ ಅನ್ನೋದನ್ನ ನಾವು ಪಾಲಿಗಾನ್ ಅನ್ನೋದ್ರೊಳಗೆ ಸಹಿತ ಯೂಸ್ ಮಾಡ್ತೀವಿ. ಪಾಲಿಗಾನ್ಸ್, ಪಾಲಿ ಮೀನ್ಸ್ ಮೆನಿ, ಗೋನೋ ಮೀನ್ಸ್ ಸೈಡ್ಸ್. ಮೆನಿ ಸೈಡ್ಸ್ ಇರುವಂತ ಪ್ಲೇಸ್ ನಾವು ಏನ್ ಕರಿತೀವಿ ಅಂದ್ರೆ ಪಾಲಿಗಾನ್ಸ್ ಅಂತ ಕರಿತೀವಿ. ಇಲ್ಲಿ ಟ್ರೈಗೋನೋ ಮೀನ್ಸ್ 3 ಸೈಡ್ಸ್ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ ಟ್ರಯಾಂಗಲ್. ವಿಚ್ ಮೀನ್ಸ್ ಟ್ರಿಗ್ನೋಮೆಟ್ರಿ ಮಾತಾಡೋದು ಎದ್ರ ಬಗ್ಗೆ ಮಾತಾಡ್ತಿತ್ತು ಅಂದ್ರೆ ಟ್ರಯಾಂಗಲ್ ಬಗ್ಗೆ ಮಾತಾಡ್ತೀವಿ. ಟ್ರಯಾಂಗಲ್ ಬಗ್ಗೆ ಏನ್ ಹೇಳ್ತದ ಅಂದ್ರೆ ಒಂದು ಟ್ರಯಾಂಗಲ್ ಅಂತಂದ್ರೆ ಅದ್ರ ನಮಗೆ 6 ಪ್ರಾಪರ್ಟೀಸ್ ಇರ್ತಾವ. 6 ಪ್ರಾಪರ್ಟೀಸ್ ಇರ್ತಾವ. ಅದ್ರ ರಿಲೇಟೆಡ್ 6 ಏನ್ರಿ ಅದ್ರದ್ದು ಏನ್ರಿ ಇನ್ಫಾರ್ಮೇಶನ್ ಇರ್ತಾವ, ಮೆಜರ್ಮೆಂಟ್ಸ್ ಇರ್ತಾವ. ಏನಪ್ಪಾ ಅಂತಂದ್ರೆ 3 ಸೈಡ್ಸ್ 3 ಆಂಗಲ್ಸ್. ಓಕೆ, ಈಗ ಇದು ಏನ್ ಮಾಡ್ತಿದ್ವಿ, ಇದನ್ನ ಏನ್ ಹೇಳ್ತಿದ್ವಿ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಏನ್ ಹೇಳ್ತದ ಅಂದ್ರೆ ನಮ್ಗೆ ಟ್ರಿಗ್ನೋಮೆಟ್ರಿ ಈಸ್ branch of mathematics that deals with relationship between sides and angles of a triangle. Sides and angles of a triangle. ಈ ಟ್ರಿಗ್ನೋಮೆಟ್ರಿ ನಮ್ಗೆ ಏನ್ ಮಾಡ್ತದ ಅಂತಂದ್ರೆ ಒಂದು ಟ್ರಯಾಂಗಲ್ ಸೈಡ್ಸ್ ಮತ್ತು ಅದರ ಆಂಗಲ್ ನಡುವಿನ ರಿಲೇಷನ್ ನ ನಮಗೆ ಇದು ಹೇಳ್ತದೆ. ಓಕೆ, ಸೊ ನಾವು ಇದು ಈ ಸೈಡ್ಸ್ ಮತ್ತೆ ಆಂಗಲ್ಸ್ ರಿಲೇಷನ್ ನಾವು ಯಾವುದೇ ಟ್ರಯಾಂಗಲ್ ನೋಡ್ಬೋದು. ಅದು ರೈಟ್ ಆಂಗಲ್ ಟ್ರಯಾಂಗಲ್ ಇರ್ಬೋದು, ಇದೇನ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೋದು, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೋದು, ಆಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೋದು, ಅಥವಾ ಐಸೋಸ್ಸೆಲೆಸ್ ಟ್ರಯಾಂಗಲ್, ಸ್ಕೇಲರ್ ಟ್ರಯಾಂಗಲ್ ಆರ್ ಇಕ್ವಿಲೇಟರಲ್ ಟ್ರಯಾಂಗಲ್. ಯಾವುದೇ ರೀತಿಯಾದಂತಹ ಟ್ರಯಾಂಗಲ್ ಇದ್ರೂ ಸಹಿತ ನಾವು ಅದನ್ನ ಟ್ರಿಗ್ನೋಮೆಟ್ರಿ ಇಲ್ಲಿ ಇದರ ರೇಷಿಯೋಸ್ ಏನಿರ್ತಾವೋ ಅವನ್ನ ನಾವು ಅಪ್ಲೈ ಮಾಡಬಹುದು. ಬಟ್ ನಮ್ಗೆ ಈ ಟ್ರಿಗ್ನೋಮೆಟ್ರಿ ಒಳಗೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಅಷ್ಟೇ ಮಾತಾಡಿದ್ರೆ. ಓಕೆ, ರೈಟ್. ಸೊ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿದ್ದಂಥದ್ದು ಯಾವ್ದಪ್ಪ ಅಂತಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನ್ರಿ? ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ
90 ಡಿಗ್ರಿ. ಸೊ ರೈಟ್ ಆಂಗಲ್ ಬಿ ಟ್ರಯಾಂಗಲ್ ಅಂತಂದ್ರೆ ಒಂದ್ ಟ್ರಯಾಂಗಲ್ ಒಳಗ ಯಾವ್ದಾದ್ರು ಒಂದ್ ಆಂಗಲ್ 90 ಡಿಗ್ರಿ ಇತ್ತಂದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆ ರೈಟ್. ಸೊ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಇದೇನಪ್ಪ ಅಂದ್ರೆ 90 ಡಿಗ್ರಿ. ಓಕೆ ಆ ನಂತರ ಇದನ್ನ ಡಿನೋಟ್ ಮಾಡ್ಬೇಕಂದ್ರೆ ಯಾವ ರೀತಿ ಡಿನೋಟ್ ಮಾಡ್ತಾರೆ? ಎ ಬಿ ಸಿ, ಎ ಬಿ ಸಿ. ಸೊ ಇದನ್ನ ಬರಿಬೇಕಾದ್ರೆ ಇದನ್ನ ಯಾವ ತರ ಬರೀತಾರೆ ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಅಂತ ಬರೀತಾರೆ. ಯಾವ ರೀತಿ ಬರೀತಾರೆ? ಟ್ರಯಾಂಗಲ್ ಎ ಬಿ ಸಿ ಅಂತ ಬರೀತಾರೆ. ಇದನ್ನ ಇದೇ ರೀತಿ ಬರೀಬೇಕು. ರೀಸನ್ ಏನಪ್ಪಾ ಅಂತಂದ್ರೆ ಈ 90 ಡಿಗ್ರಿ ಅನ್ನೋದು ಏನಾಗಿರ್ಬೇಕು ಅಂತಂದ್ರೆ 90 ಡಿಗ್ರಿ ರಿಪ್ರೆಸೆಂಟ್ ಮಾಡುವಂತ ಲೆಟರ್ ಏನಾಗಿರ್ಬೇಕಂದ್ರೆ ಇಲ್ಲಿ ನಮ್ಗೆ ಮಿಡಲ್ ಬಂದಿರಬೇಕು. ಇದ್ರೊಳಗೆ ಈ ಪ್ರತಿಯೊಂದು ಸೈಡ್ಗೂ ಒಂದೊಂದು ಹೆಸರು ಇದಾವೆ. ಏನೇನು ಹೆಸರು ಇದಾವು? ಈ 90 ಡಿಗ್ರಿಗೆ ಅಪೋಸಿಟ್ ಇರುವಂತ ಸೈಡ್, ದ ಲಾಂಗೆಸ್ಟ್ ಸೈಡ್ ಇನ್ ದ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಬರುವಂತ ಅತಿ ಉದ್ದವಾದಂತ ಸೈಡ್ ಅಂತ ಯಾವ್ದು ಇರ್ತದೆ ಅಂದ್ರೆ ಈ 90 ಡಿಗ್ರಿಗೆ ಅಪೋಸಿಟ್ ಇರುವಂತ ಸೈಡ್ ಇರ್ತದೆ. ಇದಕ್ಕೆ ಹೆಸರು ಏನಪ್ಪಾ ಅಂತಂದ್ರೆ ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಇದು ಸಿಂಪಲ್ ಆಗಿ ಏನಂತ ಬರೀತಾರೆ ಅಂದ್ರೆ HYP ಅಂತ ಬರೀತಾರೆ. ಓಕೆ ಸೊ ಈ ರೈಟ್ ಆಂಗಲ್ ನ ಬಿಟ್ರೆ ಉಳಿದದ್ದು ನಮ್ಗೆ ಏನಾದ್ರು ಇನ್ನೂ ಎರಡು ಆಂಗಲ್ ಅದು, ಆಂಗಲ್ ಎ ಅಂಡ್ ಆಂಗಲ್ ಸಿ. ಈಗ ಯಾವ್ದಾದ್ರು ಏನಂತ ಆಂಗಲ್ ನ ಕನ್ಸಿಡರ್ ಮಾಡೋಣ. ನಾನು ಆಂಗಲ್ ಎ ನ ಕನ್ಸಿಡರ್ ಮಾಡ್ತೀನಿ. ಆಂಗಲ್ ಎ ನ ಕನ್ಸಿಡರ್ ಮಾಡಿದ್ರೆ ಇದ್ರ ಬೇಸ್ ಮೇಲೆ ಈ ಎರಡರದ್ದು ಹೆಸರು ಬರ್ತದೆ. ಯಾವ ರೀತಿ? ಈ ಆಂಗಲ್ ಎ ಗೆ ಮಗ್ಲಿರೋದು ಇದಕ್ಕೆ ಪಕ್ಕ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಅರ್ಧಸನ್ ಸೈಡ್. ಅದ್ರ ಸಲುವಾಗಿ ದಟ್ ಅರ್ಧಸನ್ ಇರುವಂತ ಸೈಡ್ ಏನಂತ ಕರಿತಾರೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಅರ್ಧಸನ್ ಸೈಡ್. ಇದನ್ನ ಯಾಕೆ ಅರ್ಧಸನ್ ಸೈಡ್ ಅಂತ ಕರಿತಾರೆ ಅಂತಂದ್ರೆ ನಾವು ಕನ್ಸಿಡರ್ ಮಾಡಿರುವಂತ ಆಂಗಲ್ ಗೆ ನೆಕ್ಸ್ಟ್ ಇರೋದಕ್ಕೆ ಇದಕ್ಕೆ ಅಂತ ಕರಿತಾರೆ ಅಂತಂದ್ರೆ ಅರ್ಧಸನ್ ಸೈಡ್ ಅಂತ ಕರಿತಾರೆ. ಇದ್ರ ಸರಿ ಇದನ್ನ ಶಾರ್ಟ್ ಆಗಿ ಯಾವ ರೀತಿ ಬರೀತಾರೆ ಅಂದ್ರೆ ADJ ಅಂತ ಬರೀತಾರೆ. ನೆಕ್ಸ್ಟ್ ಈ ಕನ್ಸಿಡರ್ ಮಾಡಿರುವಂತ ಆಂಗಲ್ ಗೆ ಅಪೋಸಿಟ್ ಇರುವಂತದ್ದು ಯಾವ್ದಾಗಿರ್ತೈತಿ ಅಂತಂದ್ರೆ ಅಪೋಸಿಟ್ ಸೈಡ್ ಇರುತ್ತೆ. ಅಪೋಸಿಟ್ ಸೈಡ್ ಇದನ್ನ ಶಾರ್ಟ್ ಆಗಿ ಯಾವ ರೀತಿ ಬರೀತಾರೆ? OPP ಅಂತ ಬರೀತಾರೆ. ರೈಟ್. ಈಗ ನಮ್ಗೆ ಇಲ್ಲಿ ಡೌಟ್ ಬರ್ಲಿಕ್ಕೆ ಏನ್ರಿ, ನಾವು ಈಗ ಆಂಗಲ್ ಏನ ಕನ್ಸಿಡರ್ ಮಾಡಿದ್ವಿ, ಇದು ಅಡ್ಜಸೆಂಟ್ ಸೈಡ್ ಆಯ್ತು, ಇದು ಅಪೋಸಿಟ್ ಸೈಡ್ ಆಯ್ತು. ಒಂದು ವೇಳೆ ನಾವು ಆಂಗಲ್ ಸಿ ನ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಇದು ಅಪೋಸಿಟ್ ಸೈಡ್ ಆಗುತ್ತೆ. ಸೊ ವಿಚ್ ಮೀನ್ಸ್ ನಾವು ಯಾವ ಆಂಗಲ್ ನ ಕನ್ಸಿಡರ್ ಮಾಡ್ತೀವಿ ಅದರ ಬೇಸ್ ಮೇಲೆ ಅಡ್ಜಸೆಂಟ್ ಸೈಡ್ ಮತ್ತೆ ಅಪೋಸಿಟ್ ಸೈಡ್ ನಮಗೆ ಫಿಕ್ಸ್ ಆಗ್ತೈತಿ. ಯಾವಾಗಲೂ ಹೈಪೋಟೆನ್ಯೂಸ್ ಏನಾಗಿರ್ತೈತೆ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರುವಂತದನ್ನ ಏನಾಗಿರ್ತೈತೆ ಅಂದ್ರೆ ಹೈಪೋಟೆನ್ಯೂಸ್ ಆಗಿರ್ತೈತೆ. ಸೊ ದೀಸ್ ಆರ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ರೈಟ್ ಆಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ಬರ್ತೇನ್ರಿ ಟ್ರಿಗ್ನೋಮೆಟ್ರಿ ರೇಷಿಯೋಸ್. ಟ್ರಿಗ್ನೋಮೆಟ್ರಿ ರೇಷಿಯೋಸ್. ಸೊ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಅಂತಂದ್ರೆ ರೇಷಿಯೋ ಅಂತಂದ್ರೆ ಏನು? ದಟ್ ಎರಡು ಕ್ವಾಂಟಿಟಿ ಇರ್ತವೆ. ಓಕೆ ಸೊ ಎರಡು ಕ್ವಾಂಟಿಟಿ ನಾವು ದಟ್ A:B ಅಂತಾನು ಬರೀಬಹುದು. ರೇಷಿಯೋ ಅಂತಂದ್ರೆ ಇದನ್ನ ಇನ್ನೊಂದು ಅರ್ಥವಾಗಿ A/B ಅಂತಾನು ಬರೀಬಹುದು. ಸೊ ಇಲ್ಲಿ ಏನಾಗಿರ್ತದೆ ಅಂದ್ರೆ ರೇಷಿಯೋ ಅಂತಂದ್ರೆ ನಾವು ಈ ಫಾರ್ಮ್ ನೇ ಬರಲ್ಲ, ದಟ್ ಫ್ರಾಕ್ಷನ್ ಫಾರ್ಮ್ ನೇ ಬರುತ್ತೆ. ಓಕೆ ಸೊ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಇವು ಏನಾದ್ರು ರೇಷಿಯೋಸ್ ಎಷ್ಟು ಅದಾವ ಅಂತಂದ್ರೆ ಟೋಟಲ್ 6 ರೇಷಿಯೋಸ್ ಅದಾವ. ಟೋಟಲ್ 6 ರೇಷಿಯೋಸ್ ಅದಾವು. 3 ಮೇನ್ ರೇಷಿಯೋ, ಆ ನಂತರ ಇನ್ನು 3 ಏನಾದವ ಅಂತಂದ್ರೆ ಅದರದ್ದು ಇನ್ವರ್ಸ್, ಅದರದ್ದು ವಿಲೋಮ. ಓಕೆ ಅವು ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಸೈನ್. ಅದನ್ನ ಬರೀಬೇಕಾದ್ರೆ ಆಕ್ಚುಲ್ ಆಗಿ ಇರುವಂತಹ ಹೆಸರು ಏನಂದ್ರೆ ಸೈನ್ ಅಂದ್ರೆ SINE ಅಂತಂದ್ರೆ ಇದನ್ನ ನಾವು ಶಾರ್ಟ್ ಆಗಿ ಯಾವ ರೀತಿ ಬರೀತೀವಿ ಅಂತಂದ್ರೆ SIN ಅಂತ ಬರೀತೀವಿ. ಅದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಕೊಸೈನ್. ಅದನ್ನ ಯಾವ ರೀತಿ ಬರೀತೀವಿ ಅಂತಂದ್ರೆ ಕಾಸ್ ಅಂತ ಬರ್ತೀವಿ. ನೆಕ್ಸ್ಟ್ ಬರೋದು ಟ್ಯಾಂಜೆಂಟ್. ಅದನ್ನ ಇನ್ ಶಾರ್ಟ್ ಯಾವ ರೀತಿ ಬರ್ತೀವಿ? ಟ್ಯಾನ್ ಅಂತ ಬರ್ತೀವಿ. ನೆಕ್ಸ್ಟ್ ಇದ್ರದ್ದು ರೆಸಿಪ್ರೋಕಲ್ಸ್ ಅದಾವ್ರಿ. ರೆಸಿಪ್ರೋಕಲ್ಸ್ ಯಾವಪ್ಪ ಅಂತಂದ್ರೆ ಸೈನ್ ದ ರೆಸಿಪ್ರೋಕಲ್ ಏನಾದ್ರು ಅಂತಂದ್ರೆ ಕೋಸಿಕಂಟ್. ಇದನ್ನ ಶಾರ್ಟ್ ಆಗಿ ಯಾವ ರೀತಿ ಬರೀತಾರೆ ಅಂತಂದ್ರೆ ಕೋಸೆಕಂಟ್ ಬರೀತಾರೆ. ನೆಕ್ಸ್ಟ್ ಸಿಕಂಟ್ ನ ಶಾರ್ಟ್ ಆಗಿ ಸೆಕೆಂಡ್ ಅಂತ ಬರೀತಾನ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದ್ರಿ? ಕೋಟ್ಯಾಂಜೆಂಟ್ ಅನ್ನ ಯಾವ ರೀತಿ ಬರೀತಾನ ಅಂದ್ರೆ ಕಾಟ್ ಅಂತ ಬರೀತಾನೆ. ಸೊ ಯೂಶುವಲಿ ನಮಗೆ ಇಲ್ಲಿ ಇದ್ರ ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತಾವ್ರಿ. ಸೈನ್ ಇದ್ ರೆಸಿಪ್ರೋಕಲ್, ಕೋಸೆಕಂಟ್ ರೀ, ಕೊಸೈನ್ ಇದ್ ಸಿಕಂಟ್, ಟ್ಯಾಂಜೆಂಟ್ ಇದ್ ಟ್ಯಾಂಜೆಂಟ್ ಇದ್ ಕೋಟ್ಯಾಂಜೆಂಟ್. ಓಕೆ ಸೈನ್ ಇದ್ ಕೋಸೆಕಂಟ್, ಕೊಸೈನ್ ಇದ್ ಸಿಕಂಟ್, ಟ್ಯಾಂಜೆಂಟ್ ಇದ್ ಕೋಟ್ಯಾಂಜೆಂಟ್. ನಾವೀಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನೋಡ್ತಾ ಇದ್ವಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಡೆಫಿನಿಷನ್ ಏನಿರ್ತದೆ, ಅದರ ಫಾರ್ಮುಲಾ ಏನಿರ್ತದೆ ಅಂತ ನೋಡೋಣ. ಏನಪ್ಪಾ ಅಂದ್ರೆ ಮೊದಲು ಸೈನ್ ಎ. ಓಕೆ ಸೈನ್ ಎ ಇದನ್ನ ಯಾವ ರೀತಿ ಬರೀತಾನ್ರಿ? ಶಾರ್ಟ್ ಆಗಿ ಸೈನ್ ಎ ಅಂತ ಬರೀತಾನ. ಸೈನ್ ಎ ಅದಕ್ಕಿಂತ ಮುಂಚೆ ನಮ್ಗೆ ಏನ್ರಿ ಇದ್ರದ್ದು ಕರೆಕ್ಟ್ ಆಗಿ ಹೆಸರು ಬರ್ಕೊಂಡ್ಬಿಡೋಣ. ಇದಂದ್ರೆ 90 ಡಿಗ್ರಿಗೆ ಅಪೋಸಿಟ್ ಇರುವಂತ ಸೈಡ್ ಯಾವ್ದ್ರಿ? ಹೈಪೋಟೆನ್ಯೂಸ್. ಈಗ ನಾ ಆಂಗಲ್ ಎ ಕನ್ಸಿಡರ್ ಮಾಡ್ಲಿಕ್ಕೆ ಅಂದ್ರೆ ಅದರ ನೆಕ್ಸ್ಟ್ ಇರುವಂತದ್ದು ಸೈಡ್ ಏನಾಗಿರ್ತೈತೆ ಅಂದ್ರೆ ಅಡ್ಜಸೆಂಟ್ ಸೈಡ್. ಅದಾದ ನಂತರ ಅದಕ್ಕೆ ಅಪೋಸಿಟ್ ಇರುವಂತ ಸೈಡ್ ಏನಾಗಿರ್ತೈತೆ ಅಂದ್ರೆ ಅಪೋಸಿಟ್ ಸೈಡ್. ಓಕೆ ಸೈನ್ ಎ ಇಸ್ ಈಕ್ವಲ್ ಟು ಏನಂತಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಇದರ ಡೆಫಿನಿಷನ್ ಏನ್ರಿ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಆಂಗಲ್ ಎ ಗೆ ಅಪೋಸಿಟ್ ಇರುವಂತ ಸೈಡ್ ಯಾವ್ದಪ್ಪ ಅಂತಂದ್ರೆ ಸೈಡ್ BC ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವ್ದಪ್ಪ ಅಂತಂದ್ರೆ AC. ಓಕೆ ದಿಸ್ ಇಸ್ ಸೈನ್ ಎ. ನೆಕ್ಸ್ಟ್ ಬರೋದು ಯಾವ್ದ್ರಿ? ಕೊಸೈನ್
ಎ. ಆಕ್ಚುಲಿ ಇದ್ರದ್ದು ಲಾಂಗ್ ಆಗಿ ಬರೀಬೇಕಂದ್ರೆ ಕೊಸೈನ್ ಎ ಅಂತ ಬರಿತೀವಿ, ಬಟ್ ಶಾರ್ಟ್ ಆಗಿ ಯಾವ ರೀತಿ ಬರಿತೀವಿ ಕಾಸ್ ಎ ಅಂತ ಬರಿತೀವಿ. ಕಾಸ್ ಎ ಅಂದ್ರೆ ಯಾವ್ದು? ಇದ್ರ ಡೆಫಿನಿಷನ್ ಏನ್ರಿ? ಇದ್ರ ಡೆಫಿನಿಷನ್ ಏನಪ್ಪಾ ಅಂತಂದ್ರೆ ಅರ್ಧ ಸನ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಆಂಗಲ್ ಎ ಅರ್ಧ ಸನ್ ಸೈಡ್ ಯಾವ್ದ್ರಿ? ಎ ಬಿ. ಅದರದ ಹೈಪೋಟೆನ್ಯೂಸ್ ಏನ್ರಿ? ಎ ಸಿ. ಓಕೆ, ಸೊ ದಿಸ್ ಇಸ್ ದ cosine. ನೆಕ್ಸ್ಟ್ ಬರ್ತದೆ ಯಾವ್ದ್ರಿ? tangent A. Tangent A is equal to tan A. Tan A ದ actually definition ಏನಪ್ಪಾ ಅಂತಂದ್ರೆ ಇದು this is the ratio of sin A and cos A. Sin A and cos A. So ಈಗ sin A cos A ಅಂತಂದ್ರೆ ಏನ್ರಿ? sin A ಅಂತಂದ್ರೆ ಏನು? That is tan A is equal to sin A ಅಂದ್ರೆ ಏನಂತ್ರಿ? opposite divided by hypotenuse. Opposite divided by hypotenuse whole divided by cos A ಅಂತಂದ್ರೆ ಏನ್ರಿ? ಅರ್ಧ ಸನ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಡಿನಾಮಿನೇಟರ್ ಒಳಗೆ ಹೈಪೋಟೆನ್ಯೂಸ್ ಐತಿ, ಇದ್ರೊಳಗೆ ಡಿನಾಮಿನೇಟರ್ ಒಳಗೆ ಹೈಪೋಟೆನ್ಯೂಸ್ ಐತಿ, ಎರಡು ಕ್ಯಾನ್ಸಲ್ ಮಾಡ್ರಿ. ಈಗ ನಮ್ಗೆ ನೆಕ್ಸ್ಟ್ ಏನು ಉಳಿದಿದೆ ಅಂತ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ವಿಚ್ ಮೀನ್ಸ್ tan A is equal to sin A by cos A ಅಂತನೂ ಆಗ್ಬೋದು. ಆ ನಂತರ ಓಕೆ, ಸೊ ಏನಾಗುತ್ತೆ ಇದ್ರ ಡಿನಾಮಿನೇಟರ್ ಒಳಗೆ ಏನು ಬರುತ್ತೆ ಇಲ್ಲಿ? ಅದು that hypotenuse cancel ಆಗಿದೆ, ಇಲ್ಲಿ ಏನು ಬರುತ್ತೆ? ಅರ್ಧ ಬರ್ತದೆ. That is tan A is equal to opposite divided by ಅರ್ಧ ಸಂಖ್ಯೆ. ಓಕೆ, ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ tan A ರಿಲೇಟೆಡ್ tan ಮತ್ತು sin cos ಏನಾದ್ರೂ ನಾವು ರಿಲೇಷನ್ ಹೇಳೋದಾದ್ಮೇಲೆ ಏನ್ ಹೇಳ್ಬೋದು ಅಂದ್ರೆ tan A is equal to sin A divided by cos ಅಂತ ಹೇಳ್ಬೋದು. ನೆಕ್ಸ್ಟ್ sin ಆಯ್ತು, cos ಆಯ್ತು, tan ಆಯ್ತು. ನೆಕ್ಸ್ಟ್ ಬರ್ತದೆ ಏನಪ್ಪಾ ಅಂದ್ರೆ sin ದ ರೆಸಿಪ್ರೋಕಲ್, ದಟ್ ಇಸ್ cosecant A. Cosecant ಅಂದ್ರೆ ಏನ್ರಿ? cosecant A ಅಂತಂದ್ರೆ ಇಟ್ ಇಸ್ ಅ ರೆಸಿಪ್ರೋಕಲ್ ಆಫ್ sin A. sin A ದ ರೆಸಿಪ್ರೋಕಲ್, ಅದರ ರಿವರ್ಸ್. ಸೊ ಅದರ ರಿವರ್ಸ್ ಅಂದ್ರೆ ಏನಾಗುತ್ತೆ? ಇದು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಇದೇನಾಗುತ್ತೆ? ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಆಗುತ್ತೆ. ವಿಚ್ ಮೀನ್ಸ್ ಇಲ್ಲಿ BC ಬೈ AC ಅದಂದ್ರೆ ಇದೇನಾಗುತ್ತೆ? AC ಡಿವೈಡೆಡ್ ಬೈ BC ಆಗ್ತದೆ. ನೆಕ್ಸ್ಟ್ secant A. secant A ಅಂದ್ರೆ ಏನ್ರಿ? 1 divided by cosecant A is equal to secant A, that is cos secant A ಅಂದ್ರೆ it is the reciprocal of cos A. cos A ಅಂದ್ರೆ ಏನಂದ್ರೆ ಇಲ್ಲಿ ಅರ್ಧ ಸನ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅದ. secant A ಅಂತಂದ್ರೆ ಏನಾಗುತ್ತೆ? ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅರ್ಧ ಸನ್ ಆಗುತ್ತೆ. ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅರ್ಧ ಸನ್ ಆಗುತ್ತೆ. ಸೊ that is AB by AC ಇದು ಏನಾಗುತ್ತೆ? AC divided by AB. AC divided by one second. Hold on. AC divided by AB. Next, ಏನ್ರಿ? tangent A reciprocal ಯಾವ್ದ್ರಿ? cotangent A, that is cot A. cot A ಅಂದ್ರೆ ಏನಾಗುತ್ತೆ? that is 1 divided by tan A. ಸೊ tan A ಅಂದ್ರೆ ಏನ್ ಬರೆದಿದ್ವಿ ನಾವು? opposite divided by adjacent ಅಂತ ಬರೆದ್ವಿ. ಆ ನಂತರ ಇನ್ನೊಂದು ಏನ್ ಬರೆದ್ವಿ ಅಂತಂದ್ರೆ sin A divided by cos A ಅಂತ ಬರೆದ್ವಿ. ಅಂದ್ರೆ cot A ಅಂತಂದ್ರೆ ಏನಾಗುತ್ತೆ? ಇಲ್ಲಿ cos A divided by sin A ಆಗುತ್ತೆ. that is equal to opposite divided by tan A ಅಂತಂದ್ರೆ opposite divided by adjacent ಆಗುತ್ತೆ. ಇದರ ಅರ್ಥ ರೆಸಿಪ್ರೋಕಲ್ ಅಂದ್ರೆ ಏನಾಗುತ್ತೆ? adjacent divided by opposite ಆಗುತ್ತೆ. which means ನಾವು ಇನ್ನೂ ಅದನ್ನ ಸಪರೇಟ್ ಆಗಿ ಬರೆಯೋದಾದ್ರೆ cot A is equal to cos A divided by sin A. ಇದನ್ನ in terms of ರೇಷಿಯೋ ಬರೆಯೋದಾದ್ರೆ cot A is equal to adjacent divided by opposite. Okay, adjacent divided by opposite. adjacent ಅಂದ್ರೆ ಏನಂದ್ರೆ AB ಅದ, opposite ಅಂತಂದ್ರೆ BC ಅದ. that is AB divided by BC. Okay, so tan ಅಂದ್ರೆ ಏನಾಯ್ತು ನೋಡ್ರಿ? tan ಅಂತಂದ್ರೆ ನಾವು ಇಲ್ಲಿ ಮೆನ್ಷನ್ ಮಾಡಿದ್ವಾ? ಇಲ್ಲ. ಓಕೆ, ಇರ್ಲಿ. tan ಅಂತಂದ್ರೆ ಏನ್ ಬರುತ್ತೆ ನೋಡ್ರಿ? opposite divided by adjacent, that is BC divided by AB ಇತ್ತು. BC divided by AB ಇತ್ತು. ಇದು BC divided by AB ಅಂತಂದ್ರೆ ಇದರ ರೆಸಿಪ್ರೋಕಲ್ ಏನ್ರಿ? AB divided by BC. ಅದೇನಾಗಿರ್ತೈತೆ ಅಂತಂದ್ರೆ cot ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ನನಗೆ ಇಂಪಾರ್ಟೆಂಟ್ ಇದ್ರೊಳಗೆ ಬರುವಂತ ಫಾರ್ಮುಲಾ ಯಾವಪ್ಪ ಅಂತಂದ್ರೆ ಇದು. ಆನಂತರ cot A is equal to cos A divided by sin. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮ್ಗೆ ಏನಾದ್ರು tan ಮತ್ತೆ cot ಬಂದಿದ್ದು ಅಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ ಟರ್ಮ್ಸ್ ಆಫ್ sin ಮತ್ತೆ cos ನ ಈ ತರ ಆಗಿ ಬರ್ಕೋತೀವಿ. ನೆಕ್ಸ್ಟ್ ಈಗೇನ್ರಿ ಇವು sin ಇದ್ದ ರೆಸಿಪ್ರೋಕಲ್ cosecant, cosine ಇದ್ದ secant, tan ಇದ್ದ cotangent. ಸೊ ಈಗ ಒಂದ್ ವೇಳೆ ನಮ್ಗೆ ಏನಾದ್ರು ಇವೆರಡು ಈ ತರ ಮಗ್ಲ ಬಂದ್ರೆ ನೆಕ್ಸ್ಟ್ ಒಂದರ ಮಗ್ಲು ಇನ್ನೊಂದು ಬಂದ್ರೆ ಯಾವ ರೀತಿ sin A into cosecant A ಅಂತಂದ್ರೆ ನಾವು ಡೈರೆಕ್ಟ್ ಏನ್ ಬರ್ಕೋಬಹುದು ಅಂದ್ರೆ 1 ಅಂತ ಬರ್ಕೋಬಹುದು. ನೆಕ್ಸ್ಟ್
cos A into secant A ಅಂತಂದ್ರೆ 1 because next tan A into cot A ಅಂತಂದ್ರೆ ಏನ್ ಬರ್ತಿ 1 ಬರ್ತಿ which means ಯಾಕಂದ್ರೆ sin ಮತ್ತೆ cos cosecant ಏನ್ರಿ ರೆಸಿಪ್ರೋಕಲ್ ಅಂದ್ರೆ sin A into cosecant A ಅಂದ್ರೆ ಏನ್ರಿ 1 divided by sin A ಸೊ sin A ಕ್ಯಾನ್ಸಲ್ ಆಗಿ ಏನು ಉಳಿತೈತೆ ನಮಗೆ ಇಲ್ಲಿ 1 ಉಳಿತೈತಿ ಅದೇ ರೀತಿ cos A into secant A ಅಂದ್ರೆ 1 ಬರ್ತೈತಿ tan A into cot A ಅಂತಂದ್ರೆ 1 ಬರ್ತೈತಿ ಇದನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡ್ತೀವಿ ಸೊ ಈ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಒಂದ್ಸಾರಿ ಏನಾದ್ರೂ ಒಂದು ಎಕ್ಸಾಂಪಲ್ ತಗೊಂಡು ನಾವು ಇದನ್ನ ನೋಡೋದಾಯ್ತು ಅಂತಂದ್ರೆ ಈಗ ಒಂದು ಏನಾದ್ರೂ ಒಂದು ಟ್ರಯಾಂಗಲ್ ಅದ ಈಗ ನಮ್ಗೆ ಎರಡು ಸೈಡ್ ಗೊತ್ತು 3 ಮತ್ತು 4 ಅಂತ ಗೊತ್ತು ಈಗ ಇದಕ್ಕೆ ನಾವು ಏನಾದ್ರೂ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಬರೀರಿ ಅಂತ ಕೇಳಿದ್ರೆ ಸೊ ಸೈಡ್ ಮತ್ತೆ ಸೈಡ್ ಇಂದ ಹಿಡಿದು ನಮ್ಮ ಕಾಟ್ ತನಕ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಬರಿ ಅಂತ ಕೇಳಿದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಮೂರು ಸೈಡ್ ಏನಾದ್ರೂ ಗೊತ್ತಿದ್ದು ಅಂದ್ರೆ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಆರು ಬರೀಬಹುದು ಓಕೆ ನನಗೆ ಇಲ್ಲಿ ಏನ್ ಗೊತ್ತು ಎ ಬಿ ಗೊತ್ತು ಮತ್ತೆ ಬಿ ಸಿ ಗೊತ್ತು ಸೊ ಎ ಸಿ ಗೊತ್ತಿಲ್ಲ ಅಂತಂದ್ರೆ ಇದೇನದ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಅದ ಇಲ್ಲಿ ನಾವು ಪೈಥಾಗೋರಸ್ ಥಿಯರಮ್ ನ ಅಪ್ಲೈ ಮಾಡ್ಕೊಳ್ಳೋದು ಬೇಸ್ ಮೇಲೆ ನಾವು ಏನಂದ್ರೆ ಎ ಸಿ ಫೈಂಡ್ ಮಾಡ್ಬೋದು ಓಕೆ ಸೊ ಬೈ Pythagoras theorem hypotenuse square is equal to ಏನ್ರಿ hypotenuse square is equal to sum of square of other two sides sum of other two sides ಯಾವ್ದು ಇಲ್ಲಿ ab square plus bc square ಓಕೆ ಸೊ ac square ಅಂದ್ರೆ ನಮ್ಗೆ ಗೊತ್ತಿಲ್ಲ ಇದನ್ನ ಅದೇ ರೀತಿ ಬರೆಯೋಣ ab square ಅಂದ್ರೆ ಏನ್ರಿ 4 square plus bc square ಅಂದ್ರೆ ಏನ್ರಿ 3 square okay right so ac square is equal to 4 4 16 4 square ಅಂದ್ರೆ ಏನು ಬರುತ್ತೆ 16 ಬರುತ್ತೆ 3 square ಅಂದ್ರೆ ಎಷ್ಟು ಬರುತ್ತೆ 9 ಬರುತ್ತೆ that is ac square ಅಂದ್ರೆ 16 plus 9 25 that is ac is equal to under root 25 that is ac is equal to 5 centimeter ಇದು ಎಷ್ಟು ಆಯ್ತು ಅಂತಂದ್ರೆ 5 centimeter okay next ಏನ್ರಿ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಫಸ್ಟ್ ಯಾವ್ದ್ರಿ sin A ಅಂದ್ರೆ ಏನಂದ್ರಿ opposite divided by hypotenuse that is so now formula okay ಬರೀ ತೊಂದರೆ ಇಲ್ಲ opposite divided by hypotenuse opposite ಅಂದ್ರೆ BC angle A ಕನ್ಸಿಡರ್ ಮಾಡಿದ್ರೆ ಅಂದ್ರೆ opposite side BC divided by hypotenuse AC that is equal to opposite 3 divided by hypotenuse 5 3 divided by 5 so this is the ratio of sin A this is the value of sin A that is sin A is equal to 3 divided by 5 next cos A is equal to adjacent divided by hypotenuse okay so adjacent ಅಂತಂದ್ರೆ ಏನಂದ್ರೆ angle A ಗೆ adjacent side ಏನಂತಂದ್ರೆ AB ಅದ that is AB divided by hypotenuse is AC AB ಅಂದ್ರೆ ಏನ್ರಿ 4 hypotenuse ಅಂತಂದ್ರೆ AC ಅಂದ್ರೆ 5 that is cos A is equal to 4 divided by 5 next tan A is equal to opposite divided by adjacent okay so that is BC divided by AB BC divided by AB opposite ಅಂತಂದ್ರೆ ಏನಂದ್ರೆ BC ಅದ adjacent ಅಂದ್ರೆ AB ಅದ that is 3 divided by 4 that is tan A is equal to 3 divided by 4 okay so ಇವನ್ನ ಇದೇನೈತ್ರಿ ದಟ್ ಇಸ್ ಮೇನ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಆಫ್ sin cos tan ನೆಕ್ಸ್ಟ್ ಬರ್ತದೆ ಏನಪ್ಪಾ ಅಂತಂದ್ರೆ ಇದರದ್ದು ರೆಸಿಪ್ರೋಕಲ್ಸ್ ದಟ್ ಇಸ್ cosecant A is equal to hypotenuse divided by opposite ನಾವು ಇದನ್ನ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಬರೆದಿರ್ತೀವಿ ನೋಡ್ರಿ sin A ಅಂದ್ರೆ 3 divided by 5 ಅಂತಂದ್ರೆ cosecant A ಅಂದ್ರೆ ಏನಾಗಿರ್ತೀರಿ 5 divided by 3 ಆಗಿರ್ತೈತಿ ಯಾಕಂದ್ರೆ ಇದು cosecant A cos sin ದ ರೆಸಿಪ್ರೋಕಲ್ ಆಗಿರ್ತೈತಿ ನೆಕ್ಸ್ಟ್ secant A ಅಂತಂದ್ರೆ ದಟ್ ಇಸ್ cos A ದ ರೆಸಿಪ್ರೋಕಲ್ ಆಗಿರ್ತೈತಿ 4 by 5 ಅಂತಂದ್ರೆ ಇದೇನಾಗಿರ್ತೈತಿ 5 divided by 4 ಆಗಿರ್ತೈತಿ ನೆಕ್ಸ್ಟ್ tan A ಅಂದ್ರೆ 3 by 4 ಐತಿ cot A ಅಂದ್ರೆ ಏನಾಗಿರ್ತೈತಿ ಅಂದ್ರೆ 4 divided by 3 ಆಗಿರ್ತೈತಿ ಸೊ ನಮಗೆ ಎಕ್ಸಾಮ್ ಒಳಗೆ ಈ ರೀತಿಯಾದಂತ ಪ್ರಾಬ್ಲಮ್ಸ್ ಬರುವಂತ ಚಾನ್ಸ್ ಇರ್ತೈತಿ ಅಂದ್ರೆ ಎರಡು ವ್ಯಾಲ್ಯೂ ಕೊಡ್ತಾನೆ ಇನ್ನೊಂದು ವ್ಯಾಲ್ಯೂ ನಮಗೆ ಕೊಟ್ಟಿರಂಗಿಲ್ಲ ಆ ವ್ಯಾಲ್ಯೂನ ಫೈಂಡ್ ಮಾಡಿ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಯಾವ್ದಾದ್ರು ಒಂದು ಟ್ರಿಗೊನೋಮೆಟ್ರಿಕ್ ರೇಷಿಯೋನ ಬರಿ ಅಂತ ಕೇಳುವಂತ ಚಾನ್ಸ್ ಇರ್ತದೆ ಈ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಬರೋ ಏನಾಗಿರ್ತಾವ ಅಂತಂದ್ರೆ ಈ ಅಪೋಸಿಟ್ adjacent ಮತ್ತು hypotenuse ಸೈಡ್ಸ್ ಆದ್ರೂ ಸಹಿತ ಈ ಫಾರ್ಮುಲಾ ನೆನಪಿಟ್ಕೊಳ್ಳೋಕೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ಸೊ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ನಿಮ್ಗೆ ಒಂದು ಸಿಂಪಲ್ ಟ್ರಿಕ್ ಹೇಳ್ತೇನೆ ರೀ ಇದು ನೆನಪಿಟ್ಕೋಬೇಕಾದ್ರೆ ಏನಂತ ನೆನಪಿಟ್ಕೋರಿ ಓ ಏನಂತ ನೆನಪಿಟ್ಕೋರಿ ದಿಸ್ ಈಸ್ ರಿಲೇಟೆಡ್ ಟು ಸೈನ್ ಇದೇನ್ರಿ ಕಾಸ್ ಇದು ಟ್ಯಾನ್ ಅಂದ್ರೆ ಸೈನ್ ನಮ್ಗೆ ಸೈನ್ ಕಾಸ್ ಟ್ಯಾನ್ ಗೊತ್ತಾದಂದ್ರೆ ಆಟೋಮೆಟಿಕ್ ಆಗಿ ನಾವು ಇದ್ರದ್ದು ರೆಸಿಪ್ರೋಕಲ್ಸ್ ತಗೋತೀವಿ ದಟ್ ಇಸ್ cosecant secant cot ನಾವು ಫೈಂಡ್ ಮಾಡ್ಕೋಬಹುದು ಓ ಅಂದ್ರೆ ಏನ್ರಿ ಅಪೋಸಿಟ್ ಡಿವೈಡೆಡ್ ಬೈ hypotenuse
ಆ ಅಂತಂದ್ರೆ ಎ ಎಚ್ ಅರ್ಧ ಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ವೈ ಅಂತಂದ್ರೆ ಏನ್ರಿ ದಟ್ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಅರ್ಧ ಸೆಂಟ್. ಸೊ ಈ ರೀತಿಯಾಗಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಈಸಿಯಾಗಿ ಈ ರೇಷಿಯೋಸ್ ಅನ್ನ ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ಈ ರೀತಿಯಾಗಿ ನೆನಪಿಟ್ಕೋಬೇಕು. ಓ ಆ ಒ ಎ. ಸೊ ಇದ್ರದ್ದು ರೆಸಿಪ್ರೋಕಲ್ ಅಂತಂದ್ರೆ ಏನಾಗಿರ್ತೈತ್ರಿ ದಟ್ ಈಸ್ ಕೊಸಿಕೆಂಟ್ ಅಂದ್ರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಬಂದಿರ್ತೈತಿ, ಕಾಸ್ ಅಂತಂದ್ರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅರ್ಧ ಸೆಂಟ್ ಬಂದಿರ್ತೈತಿ, ಟ್ಯಾನ್ ಅಂತಂದ್ರೆ ಅದು ಕಾಟ್ ಅಂತಂದ್ರೆ ಅರ್ಧ ಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಬಂದಿರ್ತೈತಿ. ನೆಕ್ಸ್ಟ್ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್. ಇದ್ರ ಬೇಸ್ ಮೇಲೆ ನಮ್ಗೆ ಗ್ಯಾರಂಟಿ ಒಂದು ಕ್ವಶನ್ ಬರ್ತೈತಿ, ಒಂದು ಏನೋ ಒಂದು ಕ್ವಶನ್ ಗ್ಯಾರಂಟಿ ಇರ್ತೈತಿ. ಆ ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಎಷ್ಟು ವ್ಯಾಲ್ಯೂಸ್ ಗೊತ್ತಿರಬೇಕು ಅಂತಂದ್ರೆ 6 ರೇಷಿಯೋಸ್ 5 ಆಂಗಲ್ಸ್, 6 ರೇಷಿಯೋಸ್ 5 ಆಂಗಲ್ಸ್. ಆಮೇಲೆ 30 ವ್ಯಾಲ್ಯೂಸ್ ನಮ್ಗೆ ಏನಾಗಿರ್ಬೇಕು ಅಂತಂದ್ರೆ ಗೊತ್ತಿರ್ಬೇಕು. ಸೊ ಹೇಳಿಕೆ ಹೆಸರಿಗೆ 30 ವ್ಯಾಲ್ಯೂಸ್ ಅದಾವ್ರಿ. ನಮ್ಗೆ ಈ 30 ವ್ಯಾಲ್ಯೂಸ್ ಬೇಕಾಗಿಲ್ಲ, ಬರೀ 5 ವ್ಯಾಲ್ಯೂಸ್ ಗೊತ್ತಿದ್ದ ನಂತರ ನಾವೇನ್ ಮಾಡ್ಬೋದು ಅಂದ್ರೆ ಉಳಿದ 30 ವ್ಯಾಲ್ಯೂಸ್ ನಾವು ಉಳಿದ 5 ವ್ಯಾಲ್ಯೂಸ್ ಗೊತ್ತಿದ್ದು ಅಂದ್ರೆ ಉಳಿದ 25 ವ್ಯಾಲ್ಯೂಸ್ ನ ಬರೀಬಹುದು. ಸೊ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಸಮ್ ಆಂಗಲ್ಸ್ ಅಷ್ಟೇ ನೋಡ್ತೀವಿ. ಯಾವ ಆಂಗಲ್ಸ್ ಯಾವಪ್ಪ ಅಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆ. ಸೊ ಸೈನ್ 0 ಏನಾಗಿರ್ತೈತಿ 0 ಆಗಿರ್ತೈತಿ. ಸೈನ್ 30 ಏನಾಗಿರ್ತೈತಿ ಅಂತಂದ್ರೆ 1/2 ಆಗಿರ್ತೈತಿ. ಸೈನ್ 45 1/√2 ಆಗಿರ್ತೈತಿ. ಸೈನ್ 60 ಏನಾಗಿರ್ತೈತಿ ಅಂತಂದ್ರೆ 1/ ಅಲ್ಲ ದಟ್ ಈಸ್ √3/2 ಆಗಿರ್ತೈತಿ. ಸೈನ್ 90 ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಓಕೆ. ಸೊ ಈಗ 1 ಲೈನ್ ಗೊತ್ತಿತ್ತು ಅಂತಂದ್ರೆ ಉಳಿದನ್ನ ಬರೀಬಹುದು ಅಂತ ಹೇಳಿದ್ವಿ. ಯಾವ ರೀತಿ ಅಂದ್ರೆ ಸೈನ್ ಉಲ್ಟಾ ಏನಾಗಿರ್ತೈತಿ ಅಂತಂದ್ರೆ ಕಾಸ್ ಆಗಿರ್ತೈತಿ. ಯಾವ ರೀತಿ ಅಂತಂದ್ರೆ ಇದು ಎಡಗಡೆಯಿಂದ ಬಲಗಡೆ ಹೋಗುತ್ತಲ್ಲ, ಇಲ್ಲಿ ಈ ವ್ಯಾಲ್ಯೂಸ್ ಏನಾಗ್ತಾವ ಅಂತಂದ್ರೆ ಇದ್ರ ಬಲಗಡೆಯಿಂದ ಈ ಕಡೆ ಈ ತರ ಬರ್ಕೊಂಡು ಬರ್ತೀವಿ. ಹೆಂಗಂದ್ರೆ ಕಾಸ್ 0 ಅಂದ್ರೆ ಏನಾಗಿರ್ತೈತಿ 1 ಆಗಿರ್ತೈತಿ. ಕಾಸ್ 30 ಏನಾಗಿರ್ತೈತಿ ಅಂದ್ರೆ ಸೈನ್ 60 ಈಕ್ವಲ್ ಇರ್ತೈತಿ, ದಟ್ ಈಸ್ √3/2 ಆಗಿರ್ತೈತಿ. ಕಾಸ್ 45 ಸೈನ್ 45 ಎರಡು ಒಂದೇ ಇರ್ತೈತಿ, ದಟ್ ಈಸ್ 1/√2. ಆನಂತರ ಕಾಸ್ 60 ಏನಾಗಿರ್ತೈತಿ ಅಂದ್ರೆ ಸೈನ್ 30 ಈಕ್ವಲ್ ಇರ್ತೈತಿ, ದಟ್ ಈಸ್ 1/2. ಆನಂತರ ಕಾಸ್ 90 ಅಂದ್ರೆ ಏನಾಗಿರ್ತೈತಿ 0 ಇರ್ತೈತಿ. ಇಲ್ಲಿ ಸೈನ್ 0 ಕಾಸ್ 90 ಎರಡು ಈಕ್ವಲ್ ಆಗಿರ್ತಾವ, ದಟ್ ಈಸ್ 0. ಸೊ ಇದು ಎಡಗಡೆಯಿಂದ ಬಲಗಡೆ ಏನಾಗಿರ್ತೈತಿ, ಇದು ಬಲಗಡೆಯಿಂದ ಎಡಗಡೆ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಟ್ಯಾನ್ ಅಂದ್ರೆ ಏನ್ರಿ ನಮ್ಗೆ ಗೊತ್ತಿದ್ದದ, ದಟ್ ಇಸ್ ದ ಸೈನ್ ಬೈ ಕಾಸ್. ಸೈನ್ ಅಂದ್ರೆ ಏನೈತ್ರಿ 0 ಅದ, ಡಿವೈಡ್ ಬೈ ಕಾಸ್ ಅಂತಂದ್ರೆ 1 ಅದ, 0/1 ಅಂದ್ರೆ 1. ನೆಕ್ಸ್ಟ್ ಸೈನ್ 30 ಅಂತಂದ್ರೆ 1/2, ಕಾಸ್ 30 1/√3/2. 2 ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿತೈತಿ ಇಲ್ಲಿ 1/√3 ಉಳಿತೈತಿ. ಸೊ tan 0 ಅಂದ್ರೆ ಏನ್ರಿ sin 0 ಬೈ cos 0, ದಟ್ ಈಸ್ sin 0 ಅದ್ರಿ, cos 0 1 ಅದ, 0/1 ಅಂದ್ರೆ ಏನಾಗುತ್ತೆ 0 ಆಗುತ್ತೆ. ಸೊ ದಟ್ ಈಸ್ 0/1 ಅಂದ್ರೆ ವ್ಯಾಲ್ಯೂ ಏನಾಗಿರ್ತೈತಿ 0 ಆಗುತ್ತೆ. ಸೊ 0 ನ ಯಾವುದೇ ಒಂದು ನಂಬರ್ ಇಂದ ಡಿವೈಡ್ ಮಾಡಿ ನಮ್ಮ ಆನ್ಸರ್ 0 ಬಂದಿರ್ತೈತಿ. ನಂತರ sin 30 ಡಿವೈಡ್ ಬೈ cos 30 1/√2/√3/2 ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನು ಉಳಿತೈತಿ ಇಲ್ಲಿ 1/√3 ಉಳಿತೈತಿ. ಆನಂತರ sin 45 ಡಿವೈಡ್ ಬೈ cos 45 ಅಂದ್ರೆ tan 45, ಇದನ್ನ 1/√2/1/√2 ಅಂತಂದ್ರೆ ಏನಾಗುತ್ತೆ 2 ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿತೈತಿ ಅಂದ್ರೆ ಇಲ್ಲಿ 1 ಉಳಿತೈತಿ. ನಂತರ tan 60 ಅಂದ್ರೆ ಏನ್ರಿ sin 60 ಡಿವೈಡ್ ಬೈ cos 60 √3/2 ಡಿವೈಡೆಡ್ ಬೈ 1/2 ಏನಾಗುತ್ತೆ 2 ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿತೈತಿ ಅಂದ್ರೆ ಇಲ್ಲಿ √3 ಉಳಿತೈತಿ. ಆನಂತರ tan 90 ಅಂದ್ರೆ ಏನ್ರಿ sin 90 ಡಿವೈಡೆಡ್ ಬೈ cos 90, sin 90 ಅಂದ್ರೆ 1, cos 90 ಅಂತಂದ್ರೆ 0. ಅದೇನಾಗುತ್ತೆ 1/0 ಅಂತಂದ್ರೆ 1/0 ಅಂದ್ರೆ ಇಟ್ ಇಸ್ ಮೀನಿಂಗ್ಲೆಸ್. ಅದನ್ನ ನಾವು ಏನಂತ ಹೇಳ್ಬೋದು ಮೀನಿಂಗ್ಲೆಸ್ ಅಂತ ಹೇಳ್ಬೋದು, ನಾಟ್ ಡಿಫೈನ್ಡ್ ಅಂತ ಹೇಳ್ಬೋದು. ಇನ್ನೊಂದು ಅರ್ಥದೊಳಗೆ ಏನ್ ಹೇಳ್ತೀವಿ ಅಂದ್ರೆ ಇನ್ಫಿನಿಟಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಕೊಸೆಕೆಂಟ್ ಎ ಅಂತಂದ್ರೆ ಏನ್ರಿ ದಟ್ ಸೈನ್ ದ ರೆಸಿಪ್ರೋಕಲ್ 0 ದ ರೆಸಿಪ್ರೋಕಲ್ ಏನಾಗುತ್ತೆ. ಸೊ ಮೊದಲೇ 0 ಇತ್ತು, 0/1 ಇತ್ತು, ಇದರ ರೆಸಿಪ್ರೋಕಲ್ ಏನಂದ್ರೆ ಏನಾಗುತ್ತೆ 1/0 ಆಗುತ್ತೆ. 0 ದ ರೆಸಿಪ್ರೋಕಲ್ ಏನಾಗುತ್ತೆ 1/0 ಆಗುತ್ತೆ. ಸೊ 1/0 ಅಂದ್ರೆ ಏನ್ರಿ ಇನ್ಫಿನಿಟಿ ಆಗುತ್ತೆ. ವಿಚ್ ಮೀನ್ಸ್ ಕೊಸೆಕೆಂಟ್ 0 ಅಂದ್ರೆ ಇನ್ಫಿನಿಟಿ, ಕೊಸೆಕೆಂಟ್ 30 ಅಂದ್ರೆ 1/2 ದ ರೆಸಿಪ್ರೋಕಲ್ 2, ಕೊಸೆಕೆಂಟ್ 45 ಅಂತಂದ್ರೆ 1/√2 ದ ರೆಸಿಪ್ರೋಕಲ್ √2, ಕೊಸೆಕೆಂಟ್ 60 ಅಂದ್ರೆ ಇದರ ರೆಸಿಪ್ರೋಕಲ್ ದಟ್ ಇಸ್ 2/√3. ನೆಕ್ಸ್ಟ್ ಕೊಸೆಕೆಂಟ್ 90 ಅಂತಂದ್ರೆ sin ದ ರೆಸಿಪ್ರೋಕಲ್ ದಟ್ ಇಸ್ 1 ದ ರೆಸಿಪ್ರೋಕಲ್ ಏನಾಗಿರುತ್ತೆ 1 ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಂತಂದ್ರೆ ದಟ್ ಇಸ್ cos ದ ರೆಸಿಪ್ರೋಕಲ್ 1 ದ ರೆಸಿಪ್ರೋಕಲ್ 1, √3/2 ದ ರೆಸಿಪ್ರೋಕಲ್ 2/√3, 1/√2 √2 ಆಗಿರ್ತೈತಿ. ನೆಕ್ಸ್ಟ್ 1/2 ಏನಾಗಿರ್ತೈತಿ 2 ಆಗಿರ್ತೈತಿ. 0 ದ ರೆಸಿಪ್ರೋಕಲ್ ಅಂದ್ರೆ 0 ದ ರೆಸಿಪ್ರೋಕಲ್ 1/0 ಆಗಲೇ ನೋಡಿದ್ವಿ, ಅದೇನಾಗಿರ್ತೈತಿ ಅಂದ್ರೆ ಇನ್ಫಿನಿಟಿ ಆಗಿರುತ್ತೆ. ರೈಟ್. ನೆಕ್ಸ್ಟ್ cot ದ ರೆಸಿಪ್ರೋಕಲ್, cot ಇದರ ರೆಸಿಪ್ರೋಕಲ್ ರೀ tan ಇದರ ರೆಸಿಪ್ರೋಕಲ್. ಸೊ 0 ಅಂದ್ರೆ ಏನಂದ್ರೆ 0 ದ ರೆಸಿಪ್ರೋಕಲ್ 0/1 ಇತ್ತಂದ್ರೆ ಅದರ ರೆಸಿಪ್ರೋಕಲ್ ಏನಾಗಿರ್ತೈತಿ 1/0 ಆಗಿರ್ತೈತಿ. 1/0 ಅಂದ್ರೆ ಏನಾಗುತ್ತೆ ಇದು ಇನ್ಫಿನಿಟಿ ಬರುತ್ತೆ. ನಂತರ 1/√3 ರೆಸಿಪ್ರೋಕಲ್ ದಟ್ ಇಸ್ √3, 1 ದ ರೆಸಿಪ್ರೋಕಲ್ 1 ಬರ್ತೈತಿ, √3 ದ ರೆಸಿಪ್ರೋಕಲ್ 1/√3 ಬರ್ತೈತಿ. ಇನ್ಫಿನಿಟಿ ದ ರೆಸಿಪ್ರೋಕಲ್ ವಿಚ್ ಮೀನ್ಸ್ ಇನ್ಫಿನಿಟಿ ಅಂತಂದ್ರೆ ಏನ್ರಿ 1/0. ಓಕೆ. ಸೊ ಇದರ ರೆಸಿಪ್ರೋಕಲ್ ಅಂದ್ರೆ ಏನಾಗುತ್ತೆ
ಇದ್ರ 1/0 ರೆಸಿಪ್ರೋಕಲ್ ಏನಾಗುತ್ತೆ? ಓಕೆ, ಸೊ ಇನ್ಫಿನಿಟಿ ಅಂತಂದ್ರೆ ಏನಾಗಿರ್ತದೆ ಇಲ್ಲಿ 1/0 ಆಗಿರ್ತದೆ. ಇದ್ರ ರೆಸಿಪ್ರೋಕಲ್ ಅಂತಂದ್ರೆ ಏನಾಗುತ್ತೆ? 0/1 ಆಗುತ್ತೆ, ವಿಚ್ ಮೀನ್ಸ್ 0 ಆಗುತ್ತೆ. ಸೊ ದಟ್ ಈಸ್ tan 90 ಇನ್ಫಿನಿಟಿ ಅಂತಂದ್ರೆ cot 90 ಏನಾಗಿರ್ತೈತಿ ಅಂತಂದ್ರೆ 0 ಇರ್ತೈತಿ. ಸೊ ದೀಸ್ ಆರ್ ದ trigonometric ratios of some specific angles. Specific angles of the trigonometric ratio ಈ ಟೇಬಲ್ ಆಗಿರುತ್ತೆ. ಈ ಟೇಬಲ್ ಇಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಉಳಿದಿದ್ದ ಪ್ರಾಬ್ಲಮ್ಸ್ ಅನ್ನ ಡೈರೆಕ್ಟ್ ಆಗಿ ನಮ್ಗೆ ಏನಂತಂದ್ರೆ sin 30 cos 30 ಈ ವ್ಯಾಲ್ಯೂಸ್ ಅನ್ನೆಲ್ಲ ನಾವೇನಾದ್ರೂ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಸಿಚುವೇಶನ್ ಬರ್ತೈತಿ. ಆ ಟೈಮ್ನಾಗ ಈ ಟೇಬಲ್ ನಮ್ಗೆ ಹೆಲ್ಪ್ ಆಗ್ತೈತಿ. ಇದ್ರೊಳಗೆ ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದ್ ಲೈನ್ ನೆನಪಿದ್ರೆ ಸಾಕು. ಈಗ ನಾವು ಆಗ್ಲೇ ಹೇಳ್ತೀವಿ ಇದು ಒಂದ್ ಲೈನ್ ನೆನಪಿದ್ರೆ ಸಾಕು ಅಂತ ಹೇಳಿ. ಸಮ್ ಟೈಮ್ಸ್ ಏನಾಗ್ತಂದ್ರೆ ಈ ಒಂದೇ ಲೈನ್ ಸಹಿತ ನಮ್ಗೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ನೆನಪು ಬರಲ್ಲ ಅಂತ ನೆನಪು ಬರ್ತಿರಂಗಿಲ್ಲ. ಹಂಗಾಗಿ ಅದಕ್ಕೊಂದು ನಾನು ನಿಮ್ಗೆ ಟ್ರಿಕ್ ಹೇಳಿದ್ದೀನಿ. ಏನಂತಂದ್ರೆ ಯಾವ ರೀತಿ ಅಂದ್ರೆ ಈ ಸೈಡ್ ಮೊದಲೇ ನಮ್ಗೆ ಆಂಗಲ್ ಇರಲಿ 0, 30, 45, 60, 90. ಸೊ ನಾವು ಈಗ ಎದನ್ನ ಬರ್ಲಿಕ್ಕೆ ಸೈನ್ ಫಂಕ್ಷನ್ ರೇಷಿಯೋಸ್ ಬರ್ಲಿಕ್ಕೆ ಸರಿನಾ. ಸೊ ಇದನ್ನ ನೆನ್ಬಿಡು, ಇದನ್ನ ಡಿರೈವ್ ತೆಗಿಬೇಕಂದ್ರೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಮೊದಲು 0, 1, 2, 3, 4 ಅಂತ ಬರ್ಬೋದು. ರೈಟ್, ದ ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಏನ್ ಮಾಡ್ರಿ, ಎಲ್ಲದಕ್ಕೂ ಏನ್ ಮಾಡ್ರಿ ಅಂದ್ರೆ 4 ಇಂದ ಡಿವೈಡ್ ಮಾಡ್ಕೋಬಹುದು. ಎಲ್ಲಾ ಏನ್ರಿ ವ್ಯಾಲ್ಯೂಸ್ಗೂ 4 ಇಂದ ಡಿವೈಡ್ ಮಾಡ್ಕೋಬಹುದು. ಏನ್ ಬರ್ತೈತಿ 0/4 ಅಂದ್ರೆ ಏನ್ ಬರ್ತೈತಿ 0 ಬರ್ತೈತಿ. 1/4 ಅಂದ್ರೆ 1/4 ಬರ್ತೈತಿ. 2 1s 2 2s ಇದೇನ್ ಬರ್ತೈತಿ 1/2 ಬಂತು. ನೆಕ್ಸ್ಟ್ 3/4 ಅಂದ್ರೆ ಇದು ಕ್ಯಾನ್ಸಲ್ ಆಗಲ್ಲ, ಇದನ್ನ ಇದೇ ರೀತಿ ಬರ್ಕೋರಿ. 4 1s 4 1s ಆನ್ಸರ್ ಏನ್ ಬರ್ತೈತಿ ಇದು 1 ಬಂತು. ಒಂದನೇ ಸ್ಟೆಪ್ ಒಳಗೆ ಏನ್ ಮಾಡಿದ್ವಿ 0 ರಿಂದ 4 ತನಕ ನಂಬರ್ಸ್ ಬರ್ಕೊಂಡ್ವಿ. ಎರಡನೇ ಸ್ಟೆಪ್ ಒಳಗೆ 4 ರಿಂದ ಡಿವೈಡ್ ಮಾಡ್ಕೊಂಡ್ವಿ. ಮೂರನೇ ಸ್ಟೆಪ್ ಒಳಗೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಸಿಂಪ್ಲಿಫೈಡ್ ವೇದೊಳಗೆ ಬರ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ನೆಕ್ಸ್ಟ್ ಸ್ಟೆಪ್ ಒಳಗೆ ಎಲ್ಲದಕ್ಕೂ ಏನ್ ಮಾಡ್ರಿ ಸ್ಕ್ವೇರ್ ರೂಟ್ ತಗೋರಿ. ಲಾಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ರಿ ಸ್ಕ್ವೇರ್ ರೂಟ್ ತಗೋರಿ. ಸ್ಕ್ವೇರ್ ರೂಟ್ ತಗೊಂಡ್ರೆ ವ್ಯಾಲ್ಯೂಸ್ ಏನ್ ಬರ್ತದೆ ಸ್ಕ್ವೇರ್ ರೂಟ್ ಆಫ್ 1. ಸ್ಕ್ವೇರ್ ರೂಟ್ ಆಫ್ 0 ಅಂದ್ರೆ ಏನ್ರಿ 0. ಸ್ಕ್ವೇರ್ ರೂಟ್ ಆಫ್ 1/4 ಅಂದ್ರೆ ಏನ್ರಿ 1/2 ಅಂದ್ರೆ 1 ಸ್ಕ್ವೇರ್ ರೂಟ್ 1 ಆಗಿರ್ತೈತಿ, 4 ಸ್ಕ್ವೇರ್ ರೂಟ್ 2 ಆಗಿರ್ತೈತಿ. ಸೊ 1 ಸ್ಕ್ವೇರ್ ರೂಟ್ 1 ಆಯ್ತು, 2 ಸ್ಕ್ವೇರ್ ರೂಟ್ ಏನಾಗಿರ್ತೈತಿ √2 ಆಗಿರ್ತೈತಿ. √3 ಸ್ಕ್ವೇರ್ ರೂಟ್ ನಮ್ಗೆ ಗೊತ್ತಿಲ್ಲ, √3 ಹೆಂಗೆ ಬರ್ಕೋರಿ. 4 ಸ್ಕ್ವೇರ್ ರೂಟ್ ಏನಾಗಿರ್ತೈತಿ 2 ಆಗಿರ್ತೈತಿ. ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ ಏನಾಗಿರ್ತೈತಿ 1 ಆಗಿರ್ತೈತಿ. ದಟ್ ಇಸ್ sin a ಅಂದ್ರೆ ವ್ಯಾಲ್ಯೂ ಏನಾಗಿರ್ತೈತಿ 0, 1/2, 1/2, √3/2, 1 ಆಗಿರ್ತೈತಿ. ಕರೆಕ್ಟ್ ಅದನ್ನ ನೋಡ್ರಿ ಒಂದ್ಸರಿ. ಈ ವ್ಯಾಲ್ಯೂಸ್ ಸೈನ್ ಈ ವ್ಯಾಲ್ಯೂಸ್ ಏನಿರ್ತೈತಿ ಅಂದ್ರೆ ಸೇಮ್ ಆಗಿರ್ತೈತಿ. ಇದ್ರ ಬೇಸ್ ಮೇಲೆ ನಾವ್ ಏನ್ ಮಾಡಬಹುದು ಅಂತಂದ್ರೆ ಉಳಿದಿದ್ದು 25 ತೆಗಿಬಹುದು. ಯಾವ ರೀತಿ sin 0 ಏನಾಗಿರ್ತೈತಿ sin 0 cos 90 ಈಕ್ವಲ್ ಆಗಿರ್ತೈತಿ. ನಂತರ sin 30 cos 60 ಈಕ್ವಲ್ ಆಗಿರ್ತೈತಿ. sin 45 cos 45 ಎರಡು ಈಕ್ವಲ್ ಆಗಿರ್ತವು. ನಂತರ ನೆಕ್ಸ್ಟ್ sin 60 cos 30 ಈಕ್ವಲ್ ಆಗಿರ್ತೈತಿ. sin 90 cos 0 ಗೆ ಈಕ್ವಲ್ ಆಗಿರ್ತೈತಿ. ಇವೆರಡು ಗೊತ್ತಾದಂದ್ರೆ ಆಟೋಮೆಟಿಕ್ ಆಗಿ tan ಗೊತ್ತಾಗಿರ್ತೈತಿ. ಇವು ಮೂರು ವ್ಯಾಲ್ಯೂ ಗೊತ್ತಾದಂದ್ರೆ ಉಳಿದ ಮೂರು ವ್ಯಾಲ್ಯೂ ಸಹಿತ ನಾವು ರೆಸಿಪ್ರೋಕಲ್ ತಗೊಂಡು ಆ ವ್ಯಾಲ್ಯೂನು ತೆಗಿಬಹುದು. ಓಕೆ, ನೆಕ್ಸ್ಟ್ ಟಾಪಿಕ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ನಮ್ಮ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಗೊತ್ತದ್ರಿ ಏನಂತಂದ್ರೆ ಯಾವ ಎರಡು ಆಂಗಲ್ ಅನ್ನ ಕೂಡಿಸಿದ್ರೆ ನಮಗ 90 ಡಿಗ್ರಿ ಬರುತ್ತಲ್ಲ ಅವಕ್ಕೆ ಅಂತ ಕರಿತೀವಿ ಅಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಯಾವ ರೀತಿ ಅಂತಂದ್ರೆ ಇಲ್ಲಿ 10 ಇತ್ತಂದ್ರೆ ಇಲ್ಲಿ ಎಷ್ಟು ಇರಬೇಕ್ರಿ 80, ಎರಡು ಸೇರಿಸಿದ್ರೆ 90 ಆಗಿರ್ತೈತಿ. ಇಲ್ಲಿ 20 ಇದ್ರೆ ಇಲ್ಲಿ 70, ಇಲ್ಲಿ 60 ಇದ್ರೆ ಇಲ್ಲಿ 30, 60 + 30 = 90, 40 ಇದ್ರೆ ಇಲ್ಲಿ 50, ಇಲ್ಲಿ 35 ಇತ್ತು ಅಂತಂದ್ರೆ ಇಲ್ಲಿ 35 ಅಂತಂದ್ರೆ ಏನ್ ಬರ್ತ್ರಿ 55. ಕರೆಕ್ಟಾ? ಅಂದ್ರೆ 50 + 30 80, 5 + 5 10. ಸೊ ಇವಕ್ಕೆ ಎಂತ ಕರೀತಾರೆ ಅಂತಂದ್ರೆ ಇವಕ್ಕ ಏನಂತ ಕರೀತಾರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರೀತಾರೆ. ಸೊ 30 ಗೆ 60 ಗೆ ಕಾಂಪ್ಲಿಮೆಂಟರಿ 30, 30 ಗೆ ಕಾಂಪ್ಲಿಮೆಂಟರಿ ಏನಪ್ಪಾ ಅಂತಂದ್ರೆ 60. ಇವಕ್ಕ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರೀತಾರೆ. ಓಕೆ, ರೈಟ್. ನೆಕ್ಸ್ಟ್ ಇದರ ಬೇಸ್ ಮೇಲೆ ನಮಗೆ ಏನಂತಂದ್ರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ರಿಲೇಷನ್ ಯಾವ ರೀತಿ ಇರ್ತದೆ ಅಂತ ಹೇಳ್ಬಹುದು. ಓಕೆ, ಸೊ ನಮಗ ಈ ಒಂದು ಟ್ರಯಾಂಗಲ್ ಒಳಗ ಎಲ್ಲಾ ಆಂಗಲ್ಸ್ ಅನ್ನ ಸೇರಿಸಿದ್ರೆ ಎಷ್ಟಿರ್ತದ್ರಿ ಟೋಟಲ್ ಎಷ್ಟಿರ್ತದೆ ಸಮ್ ಎಷ್ಟಿರ್ತದ್ರಿ 180 ಡಿಗ್ರಿ. ದಟ್ ಇಸ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ನೆಕ್ಸ್ಟ್ ನಮ್ಗೆ ಇಲ್ಲಿ ಗೊತ್ತದೆ ಆಂಗಲ್ ಬಿ ಎಷ್ಟಿದೆ ಅಂದ್ರೆ 90 ಡಿಗ್ರಿ ಇದೆ. ಸೊ ಆಂಗಲ್ ಎ ಪ್ಲಸ್ 90 ಡಿಗ್ರಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಅಂದ್ರೆ ಏನ್ ಬರುತ್ತೆ 90 ಡಿಗ್ರಿ ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ 180 minus 90. That is angle A plus angle C is equal to 90 degree. Angle C is equal to 90 minus angle A. 90 minus angle A. So ನೀವೇನಾದ್ರೂ ಸ್ವಲ್ಪ ಇಲ್ಲಿ ಕೀನಾಗಿ ನೋಡಿದ್ರಿ ಅಂತಂದ್ರೆ angle A plus angle C is equal to 90 degree. ಈ ಎರಡು ಆಂಗಲ್
ಆಡ್ ಮಾಡಿದ್ರೆ ನಮ್ಗೆ ಏನು ಬರಕತ್ತೈತಿ 90 ಡಿಗ್ರಿ ಬರಕತ್ತೈತಿ. ಹಂಗಂದ್ರೆ ಈ ಎರಡು ಆಂಗಲ್ ಏನದಾವ್ರಿ ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಅಂದ್ರೆ ಇದು 10 ಇದ್ರೆ ಇದು ಎಷ್ಟು ಇರ್ಬೇಕ್ರಿ ಆಬ್ವಿಯಸ್ಲಿ 90 ಇರಬೇಕು. ಇದು 40 ಇದ್ರೆ ಇದು 50, ಇದು 30 ಇದ್ರೆ ಇದು 60. ಓಕೆ, ಸೊ ಆ ರೀತಿಯಾಗಿ ಏನಾಗ್ತಾವ ಒಂದಕ್ಕೊಂದು ಏನಾಗ್ತಾವ ಇವು ಕಾಂಪ್ಲಿಮೆಂಟರಿ ಇರ್ತಾವ. ಓಕೆ, ಈಗ ಏನ್ ಮಾಡೋಣ ನಾವು ಆಂಗಲ್ ಎ ಫೈಂಡ್ ಮಾಡೋಣ. ಆಂಗಲ್ ಎ ಫೈಂಡ್ ಮಾಡೋಣ, ವಿಚ್ ಮೀನ್ಸ್ ಆಂಗಲ್ ಎ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಅನ್ನ ಫೈಂಡ್ ಮಾಡೋಣ. ಆನಂತರ ಆಂಗಲ್ ಸಿ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಅನ್ನ ಫೈಂಡ್ ಮಾಡೋಣ. ಆನಂತರ ಅವೆರಡರ ನಡುವೆ ರಿಲೇಷನ್ ಯಾವ ರೀತಿ ಇರ್ತೈತಿ ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದು ಬೇಸ್ ಮೇಲೆ ನಮಗೆ ಏನಿರ್ತೈತಿ ಅಂತಂದ್ರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಏನಂತ ಗೊತ್ತಿರುತ್ತೆ. ರೈಟ್, ದ ಫಸ್ಟ್ ಒನ್ ಏನ್ರಿ, ಆಂಗಲ್ ಎ ನ ಕನ್ಸಿಡರ್ ಮಾಡ್ಕೊಂಡು ಸೈನ್ ಎ ಅಂತ ಬರೆದಿದ್ದಾರೆ. ಸೈನ್ ಎ ಅಂದ್ರೆ ಏನ್ರಿ, ಅಪೋಸಿಟ್ ಓ ಆ ವೈ ಅಂತ ಹೇಳಿ ನೋಡಿದ್ವಲ್ಲ, ಬಿ ಸಿ ಡಿವೈಡ್ ಬೈ ಎ ಸಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಓ. ನೆಕ್ಸ್ಟ್ cos A is equal to adjacent divided by hypotenuse. Adjacent ಅಂದ್ರೆ AB, hypotenuse ಅಂತಂದ್ರೆ AC. Next tan A is equal to OR opposite divided by adjacent. Opposite ಅಂದ್ರೆ BC, adjacent ಅಂತಂದ್ರೆ AB. Right? Next sin cos tan ಆಯ್ತು. ನೆಕ್ಸ್ಟ್ cosecant A. cosecant ಅಂದ್ರೆ ಏನ್ರಿ, sin A ದ ರೆಸಿಪ್ರೋಕಲ್ BC by AC ಅಂದ್ರೆ ಇದೇನಾಗುತ್ತೆ AC divided by BC ಆಗುತ್ತೆ. ಇದು secant A ದ ಏನ್ರಿ, cos A ದ ರೆಸಿಪ್ರೋಕಲ್ secant A, that is AC divided by AB. tan A ದ ರೆಸಿಪ್ರೋಕಲ್ ಏನ್ರಿ, cot A, BC divided by AB ಅಂತಂದ್ರೆ ಏನಾಗುತ್ತೆ AB divided by BC. ಇದು ರೆಸಿಪ್ರೋಕಲ್. ಆಂಗಲ್ A ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ವಿ. ಈಗ ನೆಕ್ಸ್ಟ್ ಏನಂತಂದ್ರೆ ಆಂಗಲ್ C ನ ಕನ್ಸಿಡರ್ ಮಾಡೋಣ. ಆಂಗಲ್ C ಅಂತಂದ್ರೆ ಒಂದೇ ಆಂಗಲ್ C ಅಂತಂದ್ರೆ ಏನದ್ರಿ 90 ಮೈನಸ್ ಆಂಗಲ್ A. ಸೊ ಇದನ್ನ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಏನ್ರಿ, sin C is equal to, that is sin 90 minus A is equal to sin C. sin C ಅಂತಂದ್ರೆ ಇಲ್ಲಿ ಏನಾಗ್ತಾವ್ರಿ, ಅಪೋಸಿಟ್ ಮತ್ತು ಅಡ್ಜಸೆಂಟ್ ಏನಾಗ್ತಾವ ಚೇಂಜ್ ಆಗ್ತಾವ. ಇದೇನಾಗುತ್ತೆ ಅಪೋಸಿಟ್ ಆಗುತ್ತೆ, ಇದೇನಾಗುತ್ತೆ ಅಂದ್ರೆ ಅಡ್ಜಸೆಂಟ್ ಆಗುತ್ತೆ. ಯಾವಾಗ ಈ sin C ನ ಆಂಗಲ್ C ನ ಕನ್ಸಿಡರ್ ಮಾಡಿದಾಗ ಆಬ್ವಿಯಸ್ಲಿ ಇದೇನಾಗುತ್ತೆ ಹೈಪೋಟೆನ್ಯೂಸ್. ನೆಕ್ಸ್ಟ್ opposite divided by adjacent, AB divided by opposite divided by hypotenuse O, opposite divided by hypotenuse, AB divided by AC, AB divided by AC. Next cos C is equal to, that is cos 90 minus A is equal to cos C ಅಂತಂದ್ರೆ adjacent divided by hypotenuse, adjacent ಅಂದ್ರೆ BC divided by is sin ಆಯ್ತು cos. ನೆಕ್ಸ್ಟ್ tan C ಅಂದ್ರೆ tan 90 minus angle A, right? So tan ಅಂದ್ರೆ ಏನ್ರಿ OR opposite divided by hypotenuse, opposite divided by OR opposite divided by adjacent. opposite ಅಂದ್ರೆ AB divided by adjacent ಅಂತಂದ್ರೆ sin cos tan ಆಯ್ತು. ನೆಕ್ಸ್ಟ್ cosecant C is equal to cosecant 90 minus A, cosecant 90 minus A, cosecant C is equal to cosecant 90 minus A. cosecant ಅಂದ್ರೆ ಏನ್ರಿ, sin C ದ ರೆಸಿಪ್ರೋಕಲ್ sin C AB divided by AC ಅಂತಂದ್ರೆ ಇದೇನಾಗಿರುತ್ತೆ AC divided by AB. ನೆಕ್ಸ್ಟ್ secant C ಅಂದ್ರೆ ಏನ್ರಿ, secant C ಅಂದ್ರೆ ಏನ್ರಿ 90 minus A, 90 minus A. secant ಅಂದ್ರೆ ಏನ್ರಿ, cos ದ ರೆಸಿಪ್ರೋಕಲ್ cos AC by BC ಅಂತಂದ್ರೆ BC by AC ಅಂತಂದ್ರೆ ಇದೇನಾಗುತ್ತೆ ರೆಸಿಪ್ರೋಕಲ್ AC by BC ಆಗ್ತದೆ. ನೆಕ್ಸ್ಟ್ cot C ಅಂದ್ರೆ ಏನ್ರಿ, tan C ದ ರೆಸಿಪ್ರೋಕಲ್. ಓಕೆ, ದಟ್ ಇಸ್ cot 90 minus A is equal to tan C ಅಂದ್ರೆ AB by BC ಅದ, ಇದೇನಾಗುತ್ತೆ BC divided by A. ಇಷ್ಟು ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಬಂದ್ವಾ. ಈಗ ಏನ್ ಮಾಡೋಣ, ಒಂದ್ಸರಿ ಕಂಪೇರ್ ಮಾಡೋಣ. BC by AC ಆಂಗಲ್ A ಕನ್ಸಿಡರ್ ಮಾಡಿದಾಗ ಏನದ್ರಿ, ಒಂದು ರೇಷಿಯೋ ಏನದ BC by AC ಇದೆ. ಇಲ್ಲಿ ನಮಗೆ ಎಲ್ಲಾದ್ರೂ BC by AC ಕಾಣಿಸ್ತದ ಆಂಗಲ್ C ಕನ್ಸಿಡರ್ ಮಾಡಿದಾಗ. ಇಲ್ಲಿ BC by AC ಇಲ್ಲಿದ್ರೆ BC by AC ಇಲ್ಲಿದ್ರೆ ನೆಕ್ಸ್ಟ್ ನಮಗೆ ಇಲ್ಲಿ BC by AC ಎಲ್ಲದ್ರಿ, BC by AC ಇಲ್ಲ. ಓಕೆ, ಇಲ್ಲಿ BC by AC. ನೆಕ್ಸ್ಟ್ ಇಲ್ಲಿ AB by AC ಇದ್ರೆ ನೆಕ್ಸ್ಟ್ AB by AC ಎಲ್ಲದ್ರಿ, ಇಲ್ಲ. AB by AC ಇಲ್ಲಿದ್ರೆ AB by AC ಏನಂದ್ರೆ ಇಲ್ಲ.
ಓಕೆ ನೆಕ್ಸ್ಟ್ ಬಿ ಸಿ ಬೈ ಎ ಬಿ, ಬಿ ಸಿ ಬೈ ಎ ಬಿ, ಬಿ ಸಿ ಬೈ ಎ ಬಿ ಎಲ್ಲದ ನೋಡ್ರಿ, ಬಿ ಸಿ ಬೈ ಎ ಬಿ ಎಸ್ ಇಲ್ಲ ನೋಡ್ರಿ, ಬಿ ಸಿ ಬೈ ಎ ಬಿ ಇಲ್ಲಿದ್ರೆ ಬಿ ಸಿ ಬೈ ಎ ಬಿ ಮತ್ತೆ ನಮ್ಗೆ ನೆಕ್ಸ್ಟ್ ಎಲ್ಲದ ಅಂತಂದ್ರೆ ನಂತರ ಎ ಸಿ ಬೈ ಪಿ ಸಿ, ಎ ಸಿ ಬೈ ಬಿ ಸಿ, ಎ ಸಿ ಬೈ ಬಿ ಸಿ ಇಲ್ಲಿದ್ರೆ ಈ ಕಡೆ ಬೇಡ ಸ್ಟಾರ್ ಲೆಫ್ಟ್ ಸೈಡ್, ಎ ಸಿ ಬೈ ಬಿ ಸಿ ಇದ್ರೆ ನೆಕ್ಸ್ಟ್ ಇಲ್ಲಿ ಎ ಸಿ ಬೈ ಬಿ ಸಿ, ಈಗ ಆಲ್ರೆಡಿ ಇಲ್ಲಿ 3 ಕವರ್ ಆಗ್ಯಾವ, ಈ 3 ಒಳಗೆ ಎ ಸಿ ಬೈ ಬಿ ಸಿ ಎಲ್ಲದ್ರಿ ಇಲ್ಲ. ನೆಕ್ಸ್ಟ್ ಇಲ್ಲಿ ಏನ್ರಿ ಸ್ಟಾರ್ ಆಯ್ತು ಡ್ಯಾಶ್ ಏನ್ರಿ ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ ಇಲ್ಲ ಎಲ್ಲದ್ರಿ ಎ ಸಿ ಬೈ ಎ ಬಿ ಇಲ್ಲ. ಓಕೆ ಓಕೆ ನೆಕ್ಸ್ಟ್ ಕಾಟ್ ಎ ಇಲ್ಲಿದ್ರೆ ನಮಗ ಉಳಿದಿರೋದೇನೋ ಒಂದು ಏನು ಎ ಬಿ ಬೈ ಬಿ ಸಿ ಅಂತ, ಇಲ್ಲೂ ಸಹಿತ ಎ ಬಿ ಬೈ ಬಿ ಸಿ ಅಂತ. ಓಕೆ ಸೊ ನಮ್ಗ ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ಬೋದು, ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ ಸೈನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಏನಂದ್ರೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಸಿ, ಕಾಸ್ ಸಿ ಅನ್ನೋ ಬದಲಿ ಕಾಸ್ 90 ಮೈನಸ್ ಸಿ ಅಂತ ಬರೆಯೋಣ. ನಂತರ ಸೈನ್ ಆಯ್ತು ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಅಂದ್ರೆ ಅದಕ್ಕೆ ಹೋಲದ್ರಿ ಸೈನ್ ಸಿ ಗೆ ಹೋಲದ, ಸೈನ್ ಸಿ ಅಂತಂದ್ರೆ ಸೈನ್ 90 ಮೈನಸ್ ಸಿ ಅಂತ ಬರೆಯೋಣ. ನಂತರ tan a ಅಂದ್ರೆ tan a ಅಂತಂದ್ರೆ ಹೇಳಿದ್ರಿ tan bc ಬೈ ಇದು tan a ಅಂದ್ರೆ bc ಬೈ ab ಅದ, tan a ಅದಕ್ಕೆ ಈಕ್ವಲ್ ಅದರಿ cot c, cot c ಅಂದ್ರೆ cot 90 ಮೈನಸ್ c ಅಂತ ಬರೆಯೋಣ. sin cos tan ನೆಕ್ಸ್ಟ್ cosecant a, cosecant a ಅಂದ್ರೆ ಹೇಳಿದ್ರಿ where is cosecant a ಇಲ್ಲದ, cosecant a ಗೆ ಯಾವುದು ಈಕ್ವಲ್ ಅದ, cosecant a ಅಂತಂದ್ರೆ ಸ್ಟಾರ್ ಎಲ್ಲದ್ರಿ ಇಲ್ಲ secant a, secant c, secant c ಅಂತಂದ್ರೆ ಏನು ಬರೆಯೋಣ secant 90 minus a. next secant a is equal to ಏನ್ರಿ that secant a ಇಲ್ಲ ash, ash ಎಲ್ಲದ್ರಿ cosecant c, that is cosecant 90 minus a. next cosecant ಆಯ್ತು secant ಆಯ್ತು, next ಏನ್ರಿ last one that is cot a is equal to ಏನದ್ರಿ cot a ಎಲ್ಲದ್ರಿ ಇಲ್ಲಿ cot a ಅಂದ್ರೆ ab by bc ಅದ, ab by bc ಅಂತಂದ್ರೆ ನೆಕ್ಸ್ಟ್ ಇರುತ್ತೆ ab by bc that is tan c, tan c ಅಂದ್ರೆ tan 90 minus a. ಸೊ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿದ್ದು ಇದು ಇಷ್ಟು ನಮಗೆ ಅವಶ್ಯಕತೆ ಇಲ್ಲ, ನಾವು ನೆನಪಿಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಇದಿಷ್ಟು ನೆನಪಿತ್ತು ಅಂತಂದ್ರೆ ನಾವು ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇದರ ಯೂಸ್ ಏನು, ಇದರ ಯೂಸ್ ಏನಂತಂದ್ರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೈನ್ 10 ಡಿಗ್ರಿ ಅದಂತ, ಸೈನ್ 10 ಡಿಗ್ರಿ ಅದಂತ, ಸೈನ್ 10 ಡಿಗ್ರಿ ಅಂತಂದ್ರೆ ಇದು ಎದಕ್ಕೆ ಈಕ್ವಲ್ ಇರ್ತದೆ ಅಂತಂದ್ರೆ cos 90 minus 10 ಅಂದ್ರೆ sin 10 ಎದಕ್ಕೆ ಈಕ್ವಲ್ ಆಗುತ್ತೆ ಅಂತಂದ್ರೆ cos 80 ಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಕೊಟ್ಟಿರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ 10 ಮತ್ತು 80 ಕೂಡಿಸಿದ್ರೆ ಏನಾಗಿರುತ್ತೆ ಅಂದ್ರೆ 90 ಡಿಗ್ರಿ ಆಗಿರುತ್ತೆ. ಸೊ sin 10 ಏನಾಗಿರುತ್ತೆ ಅಂದ್ರೆ cos 80 ಈಕ್ವಲ್ ಆಗಿರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ನಾವು ನೆನಪಿಟ್ಕೋಬೇಕಾಗಿದೆ ಏನಂತಂದ್ರೆ ದಟ್ ನಾನು ಇಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಏನಂದ್ರೆ ಇಲ್ಲಿ sin cos ಆಗಿ ಕನ್ವರ್ಟ್ ಆಗುತ್ತೆ, cos ಏನಾಗುತ್ತೆ sin ಆಗಿ ಕನ್ವರ್ಟ್ ಆಗುತ್ತೆ, sin ಇದ್ದು cos ಆಗ್ತೈತಿ, cos ಇದ್ದು sin ಆಗ್ತೈತಿ. ಯಾವಾಗ ಅಂತಂದ್ರ ಅಲ್ಲಿ ಬಂದಿರುವಂತ ಆಂಗಲ್ ನ 90 ಒಳಗೆ ಮೈನಸ್ ಮಾಡ್ತಾರೆ. ಇಲ್ಲಿ sin 30 ಅಂತಂದ್ರೆ ಅದು ಇದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ cos 90 ಮೈನಸ್ 30 ಗೆ ಅಂದ್ರೆ cos 60 ಗೆ ಈಕ್ವಲ್ ಆಗಿರುತ್ತೆ. ಓಕೆ ನೆಕ್ಸ್ಟ್ ಒಂದ್ ವೇಳೆ cos ಇತ್ತಪ್ಪ ಅಂದ್ರೆ cos 45 ಡಿಗ್ರಿ ಇರ್ತದೆ, cos 45 ಅದಕ್ಕೆ ಈಕ್ವಲ್ ಆಗಿರ್ತೈತಿ 90 ಮೈನಸ್ sin 90 ಮೈನಸ್ 45 ಅಂದ್ರೆ sin 45 ಡಿಗ್ರಿಗೆ ಈಕ್ವಲ್ ಆಗಿರ್ತದೆ. ಫೈನ್ ಇದಾಯ್ತು. ನೆಕ್ಸ್ಟ್ sin ಆಯ್ತು, cos ಆಯ್ತು. ನೆಕ್ಸ್ಟ್ tan ಮತ್ತು tan ಎದಕ್ಕೆ ಏನಾಗಿ ಕನ್ವರ್ಟ್ ಆಗುತ್ತೆ, cot ಆಗಿ ಕನ್ವರ್ಟ್ ಆಗುತ್ತೆ, cot ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ tan ಆಗಿ ಕನ್ವರ್ಟ್ ಆಗುತ್ತೆ. sin ಇದ್ದು cos ಆಯ್ತು, cos ಇದ್ದು sin ಆಯ್ತು, ಅದು ಬದಲಾದ್ರಿ tan ಇದ್ದು cot ಆಯ್ತು, cot ಇದ್ದು ಏನಾಯ್ತು tan ಆಯ್ತು. ನಂತರ ಉಳಿದಿದ್ದು ಯಾವಾಗಪ್ಪ ಅಂತಂದ್ರೆ cosecant ಇದ್ದು ಏನಾಗತ್ರಿ secant ಆಗ್ತತಿ, secant ಇದ್ದು ಏನಾಗುತ್ತೆ ಅಂತಂದ್ರೆ cosecant ಆಗಿ ಕನ್ವರ್ಟ್ ಆಗ್ತತಿ. ಸೊ ನಮ್ಗೆ ಯಾವುದೇ ಒಂದು ಆಂಗಲ್ ಕೊಟ್ಟರು ಸಹಿತ ಅದನ್ನ ಕಾಂಪ್ಲಿಮೆಂಟರಿ ಆಂಗಲ್ ತರ ಯೂಸ್ ಮಾಡ್ಕೊಂಡು ನಾವು ಇನ್ನೊಂದು ರೇಷಿಯೋ ತರ ಬರೀಬಹುದು. sin ಇದ್ದು cos ಬರೀಬಹುದು, cos ಇದ್ದು sin ಬರೀಬಹುದು, tan ಇದ್ದು cot ಬರೀಬಹುದು, cot ಇದ್ದು tan ಬರೀಬಹುದು, secant ಇದ್ದನ್ನ cosecant ಬರೀಬಹುದು, cosecant ಇದ್ದನ್ನ secant ಬರೀಬಹುದು. ಇದ್ರ ಬೇಸ್ ಮೇಲೆ ನಮಗೆ ಒಂದು ಪ್ರಾಬ್ಲಮ್ ಕೇಳುವಂತ ಚಾನ್ಸಸ್ ಇರ್ತೈತಿ. ಸೊ ನಮಗೆ ಇದ್ರೊಳಗೆ ಎಲ್ಲಾನು ನಮ್ಗೆ ಇದು ಗೊತ್ತಿರಲಿ, ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಿಸ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡು, ಇದನ್ನ ಈ ಚಾರ್ಟ್ ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ. ಓಕೆ, ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ನಾವು ಏನ್ ಬರೀಬಹುದು, sin ನ ಇನ್ ಟರ್ಮ್ಸ್ ಆಫ್ cos ಬರೀಬಹುದು,
ಕಾಸ್ ನ ಇನ್ ಟರ್ಮ್ಸ್ ಆಫ್ ಸೈನ್ ಬರೀಬಹುದು, ಟ್ಯಾನ್ ನ ಇನ್ ಟರ್ಮ್ಸ್ ಆಫ್ ಕಾಟ್ ಬರೀಬಹುದು, ಕೊಸಿಕೆಂಟ್ ನ ಇನ್ ಟರ್ಮ್ಸ್ ಆಫ್ ಸೆಕೆಂಟ್, ಸೆಕೆಂಟ್ ನ ಇನ್ ಟರ್ಮ್ಸ್ ಆಫ್ ಕೊಸಿಕೆಂಟ್, ಕಾಟ್ ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರೀಬಹುದು ಬೈ ಯೂಸಿಂಗ್ ದ ಟ್ರಿಗೊಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಈ ಟ್ರಿಗೊಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ನ ದಟ್ ನಾವು ಇಲ್ಲಿ ದಟ್ ಸ್ಪೆಸಿಫಿಕ್ ಆಂಗಲ್ಸ್ ದ ಚಾರ್ಟ್ ಏನು ನೋಡಿದ್ರಿ ಅದನ್ನ ಒಂದ್ಸರಿ ಕಂಪೇರ್ ಮಾಡಿ ಇದನ್ನ ವ್ಯಾಲ್ಯೂ ಕರೆಕ್ಟ್ ಅದ ಇಲ್ಲ ಅಂತಂದ್ರೆ ನೋಡೋಣ. ಒಂದೇನ್ರಿ ದಟ್ ಈಸ್ sin 0, sin 0. ಇದರ ಕಾಂಪ್ಲಿಮೆಂಟರಿ ಆಂಗಲ್ ಫಾರ್ಮುಲಾ ಬರ್ತೀವಿ ಅಂತಂದ್ರೆ ಇದನ್ನ ಯಾವ ರೀತಿ ಬರೀಬಹುದು ಅಂತಂದ್ರೆ cos 90 minus 0 ಅಂತ ಬರೀಬಹುದು. ಯಾಕಂತಂದ್ರೆ ನಮ್ಗೆ ಗೊತ್ತದ sin a ಅಂತಂದ್ರೆ ಏನ್ರಿ cos 90 minus a, that is sin 0 ಅಂದ್ರೆ ಏನ್ರಿ cos 90 minus 0, that is equal to ಏನಾಗುತ್ತೆ cos 90 ಆಗ್ತೈತಿ. ಒಂದ್ಸಾರಿ ಚೆಕ್ ಮಾಡ್ರಿ, sin 0 ವ್ಯಾಲ್ಯೂ 0 ಅದ, cos 90 ವ್ಯಾಲ್ಯೂ ಏನಂತಂದ್ರೆ 0 ಅದ, ಎರಡು ವ್ಯಾಲ್ಯೂ ಏನಾಗಿರ್ತಾವ್ರಿ ಈಕ್ವಲ್ ಆಗಿರ್ತಾವ. ಸೊ ಇದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿದ್ವಿ ಅಂದ್ರೆ sin 30 equal to sin 30 equal to ಅಂದ್ರೆ ನಾವ್ ಏನ್ ಬರೀಬಹುದ್ರಿ cos 90 minus 30 ಬರೀಬಹುದು, because sin a is equal to cos 90 minus a. okay, so that is sin 30 equal to ಏನಾಗಿರ್ತೈತಿ ಅಂದ್ರೆ cos 90 minus 30, that is cos 60. ಒಂದ್ಸರಿ ಇಲ್ಲಿ ವ್ಯಾಲ್ಯೂ ಚೆಕ್ ಮಾಡಿ, sin 30 ವ್ಯಾಲ್ಯೂ 1/2 ಅದ, ಆನಂತರ cos 60 ವ್ಯಾಲ್ಯೂ ಸಹಿತ ಏನಾಗಿರ್ತೈತಿ ಅಂತಂದ್ರೆ 1/2 ಆಗಿರ್ತೈತಿ. ಸೊ ಇವೆರಡು ಏನ್ರಿ ವ್ಯಾಲ್ಯೂ ಏನಾಗಿರ್ತೈತಿ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಇಲ್ಲಿ sin ಇಲ್ಲಿ cos ಇದ್ದು ಇವೆರಡು ಆಂಗಲ್ ಏನಾದ್ರು ಕಾಂಪ್ಲಿಮೆಂಟರಿ ಇದ್ವು ಅಂತಂದ್ರೆ ಅವೆರಡು ವ್ಯಾಲ್ಯೂ ಏನಾಗಿರ್ತೈತಿ ಈಕ್ವಲ್ ಆಗಿರ್ತೈತಿ. ನೆಕ್ಸ್ಟ್ sin cos ಅಷ್ಟೇ ಅಲ್ಲ, ಬೇಕಾದ್ರೆ ನಾವು ಇಲ್ಲಿ tan ತಗೊಂಡು ನೋಡೋಣ. ಏನ್ರಿ tan 60 equal to tan 60 ಅಂತಂದ್ರೆ tan in terms of ನಾವ್ ಏನ್ ಬರೀತೀವಿ cot ಬರೀತೀವಿ. ಓಕೆ, ಅದನ್ನ ಏನ್ ಬರೀಬಹುದು ಅಂದ್ರೆ cot 90 minus ವ್ಯಾಲ್ಯೂ ಏನಂದ್ರೆ 60, ಬಿಕಾಸ್ ನಮ್ಗೆ ಗೊತ್ತು cot tan a is equal to cot 90 minus a. so that is tan 60 is equal to cot 90 minus 60, that is cot 60 ಅಂತಂದ್ರೆ 90 minus 60 ಅಂದ್ರೆ ಏನ್ರಿ 30 ಬರ್ತೈತಿ, that is tan 60 equal to cot 30. so tan 60 ವ್ಯಾಲ್ಯೂ ನೋಡಿದ್ರೆ ಅಂದ್ರೆ ಏನೈತ್ರಿ root divided by root 3 ಅದ. cot 30 ವ್ಯಾಲ್ಯೂ ನೋಡಿದ್ರೆ ಸಹಿತ ಏನದ ಅಂತಂದ್ರೆ that is root 3 ಅದ. so that is tan 60 ಗೆ tan 30 ವ್ಯಾಲ್ಯೂ ಈಕ್ವಲ್ ಇರ್ತೈತಿ, ಬಿಕಾಸ್ 30 ಮತ್ತು 60 ಏನಾಗಿರ್ತೈತಿ ಅಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗಿರ್ತದೆ. ಅದೇ ರೀತಿಯಾಗಿ ನಾವು ಸೆಕೆಂಡ್ ಮತ್ತು ಕೋಸೆಕೆಂಟಿಗೂ ಅಪ್ಲೈ ಮಾಡಿದ್ರೆ ಸಹಿತ ಇದೇ ರೀತಿಯಾದಂತ ವ್ಯಾಲ್ಯೂ ಬರ್ತವೆ. ದಟ್ ಈಸ್ ಸೆಕೆಂಡ್ 30 ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಕೋಸೆಕೆಂಟ್ 60 ಈಕ್ವಲ್ ಆಗಿರ್ತೈತಿ. ಆನಂತರ ಕೋಸೆಕೆಂಟ್ 30 ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಸೆಕೆಂಟ್ 30 ಈಕ್ವಲ್ ಆಗಿರ್ತೈತಿ. ಆನಂತರ tan 30 cos 60 ಆಗಲೇ ನೋಡಿದ್ವಿ ನಾವು. cos 30 ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ sin 60 ಈಕ್ವಲ್ ಆಗಿರ್ತೈತಿ. ಸೊ sin ಮತ್ತು cos ಅನ್ನ ಇಂಟರ್ಚೇಂಜ್ ಮಾಡಬಹುದು, tan ಮತ್ತು cot ನ ಇಂಟರ್ಚೇಂಜ್ ಮಾಡಬಹುದು, cosecant ಮತ್ತು secant ನ ಇಂಟರ್ಚೇಂಜ್ ಮಾಡಬಹುದು ಬೈ ಯೂಸಿಂಗ್ ದ ಟ್ರಿಗೊಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಓಕೆ, ರೈಟ್. ಸೊ ಈಗ ದಟ್ ಅದರ ಕಾನ್ಸೆಪ್ಟ್ ಇರುವಂತದ್ದು ಏನ್ರಿ ದಟ್ ಟ್ರಿಗೊಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಇರುವಂತ ಕಾನ್ಸೆಪ್ಟ್ ಇರುವಂತದ್ದು ನಮಗೆ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರುವಂತ ಎಕ್ಸರ್ಸೈಸ್ ಕೊಟ್ಟಿರುವಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ನಮ್ಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಓಕೆ, ಇಲ್ಲಿ ಏನಾದ್ರು ನೋಡ್ರಿ ಒಂದೇ ಪ್ರಾಬ್ಲಮ್ ಒಳಗೆ sin 18 divided by cos 72. sin 18 ಅನ್ನ ಇನ್ ಟರ್ಮ್ಸ್ ಆಫ್ cos ಬರೆಯಕ್ಕೆ ಬರ್ತದಿ. ಯಾವ ರೀತಿ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ cos 90 minus 18 ಅಂತ ಬರೀಬಹುದು, ಬಿಕಾಸ್ sin a is equal to cos 90 minus a. ಸೊ ಇದು ಡಿವೈಡೆಡ್ ಬೈ ಏನಂದ್ರಿ cos 72 ಅದ. ಸೊ cos 90 minus 18 ಅಂದ್ರೆ ಏನಿದ್ರಿ 90 minus 18 19 ಒಳಗೆ 18 ಹೋದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 72 ಬರ್ತೈತಿ. 90 ಒಳಗೆ 10 80, 80 ಒಳಗೆ 8 ಹೋದ್ರೆ 72. ದಟ್ ಇಸ್ cos 72 ಡಿವೈಡೆಡ್ ಬೈ cos 72. ಸೊ cos 72 ಡಿವೈಡೆಡ್ ಬೈ cos 72 ಅಂದ್ರೆ ಎರಡು ಕ್ಯಾನ್ಸಲ್ ಆಗಿ ಏನು ಬರ್ತದೆ ವ್ಯಾಲ್ಯೂ 1 ಬರ್ತದೆ. cos 72 ವ್ಯಾಲ್ಯೂ ಎಕ್ಸಾಕ್ಟ್ ಆಗಿ ಎಷ್ಟು ಬರ್ತೈತಿ ಅದು ನಮ್ಗೆ ಅವಶ್ಯಕತೆ ಇಲ್ಲ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಎರಡು ಕಡೆ cos 72 ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ 1 ಅಂತ ಬರೀಬಹುದು. ನೆಕ್ಸ್ಟ್ ಓಕೆ, ಸೆಕೆಂಡ್ tan 26 ಡಿವೈಡೆಡ್ ಬೈ cot 64. ಸೊ ಇದನ್ನ tan ಆದ್ರೂ ಕೌಂಟ್ ಮಾಡ್ಕೊರಿ, ಇಲ್ಲ ಅಂತಂದ್ರೆ cot ಆದ್ರೂ ಕೌಂಟ್ ಮಾಡ್ಕೊರಿ. ಸೊ ಇದೇನಾಗುತ್ತೆ tan 26 ಡಿವೈಡೆಡ್ ಬೈ cot ಅನ್ನ ಯಾವ ರೀತಿ ಬರೋದು, cot ಏ ಅಂತಂದ್ರೆ ಏನ್ರಿ tan 90 minus a, that is tan 90 minus 64. ಓಕೆ, tan 26 ಡಿವೈಡೆಡ್ ಬೈ tan 90 minus 64 ಅಂದ್ರೆ 90 ಒಳಗೆ 60 ಹೋದ್ರೆ ಏನಾಗುತ್ತೆ 30 ಬರ್ತೈತಿ. 30 ಒಳಗೆ 4 ಹೋದ್ರೆ ಏನಾಗುತ್ತೆ ಅಂದ್ರೆ 26 ಬರ್ತೈತಿ. ದಟ್ ಈಸ್ ಈ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ tan 26 ಆಗಿದೆ. tan 26 ಡಿವೈಡೆಡ್ ಬೈ tan 26 ಅಂದ್ರೆ ಏನು ಮಾಡ್ತೀವಿ ವ್ಯಾಲ್ಯೂ ಇಲ್ಲಿ 0 ಬರುತ್ತೆ. ಓಕೆ, ಸಾರಿ ವೆರಿ ಸಾರಿ, ದಟ್ ಇಸ್ 1 ಬರ್ತೈತಿ. ಸೊ ದಟ್ ಏನ್ರಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಎರಡು ಸೇಮ್ ವ್ಯಾಲ್ಯೂ ಇದ್ರೆ ವ್ಯಾಲ್ಯೂ ಆನ್ಸರ್ ಏನು ಬರುತ್ತೆ ಅಂದ್ರೆ 1 ಬರುತ್ತೆ. ನೆಕ್ಸ್ಟ್ cos 48 ಮೈನಸ್ sin 42. ಸೊ cos ನ sin ಆಗಿ ಕೌಂಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ sin ನ cos ಆಗಿ ಕೌಂಟ್ ಮಾಡ್ಕೊಳ್ಳಿ. ಯಾವ ರೀತಿ ಬರೆಯೋಣ್ರಿ cos 48 ಮೈನಸ್ sin 42. sin 42 ಅಂತಂದ್ರೆ ಯಾವ ರೀತಿ ಬರೀಬಹುದು ಇನ್ ಟರ್ಮ್ಸ್ ಆಫ್ cos ನ cos 90 minus 42 ಅಂತ ಬರೀಬಹುದು. 90 minus 42. ಯಾಕ್ರಿ sin a is ಸಾರಿ sin 90 minus 42 ಅಲ್ಲ, cos 90 minus 42 ಅಂತ ಬರೀಬಹುದು. ಯಾಕಂದ್ರೆ sin a ಅಂದ್ರೆ ನಮ್ಗೆ ಗೊತ್ತಿದೆ cos 90 minus a ಅಂತ ಬರ್ಕೋಬಹುದು. ದಟ್ ಈಸ್
cos 90 minus 42. ಸೊ ಇದೇನಾಗುತ್ತೆ cos 48 minus cos 90 minus 42. 90 ಒಳಗೆ 40 ಹೋದ್ರೆ 50, 50 ಒಳಗೆ 2 ಹೋದ್ರೆ 48. ಓಕೆ, ಸೊ cos 48 minus cos 48 ಅಂತಂದ್ರೆ ವ್ಯಾಲ್ಯೂ ಏನು ಬರುತ್ತೆ? 0 ಬರುತ್ತೆ. cos 48 ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮ್ಗೆ ಅದು ಅವಶ್ಯಕತೆ ಇಲ್ಲ. ಒಂದು ವ್ಯಾಲ್ಯೂ ಒಳಗೆ ಸೇಮ್ ವ್ಯಾಲ್ಯೂ, ಅದೇ ಸೇಮ್ ವ್ಯಾಲ್ಯೂನ ನಾವು ಮೈನಸ್ ಮಾಡಿದ್ರೆ ಅಂದ್ರೆ ಏನು ಬಂದಿರುತ್ತೆ? 0 ಬಂದಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಇಲ್ಲಿ ಏನಂದ್ರಿ cosecant 31 minus cosecant 60 minus 59. ಯಾಕ್ರಿ? ಯಾಕಂತಂದ್ರೆ secant a ಅಂತಂದ್ರೆ cosecant 90 minus a, that is cosecant 60 minus 59. ಸ್ವಲ್ಪ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ, ದಟ್ ನಾನು ಇದನ್ನ ಕೆಳಗೆ ಸಾಲ್ವ್ ಮಾಡೋದು. ಏನ್ರಿ cosecant 31 minus secant 59, that is okay. Next, so cosecant 31 ನ ಅಷ್ಟ ಬರೆಯೋಣ. ಇದನ್ನ secant ನ cosecant ಆಗಿ ಕನ್ವರ್ಟ್ ಮಾಡೋಣ. cosecant ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? cosecant 90 minus 59. ನಮ್ಗೆ ಗೊತ್ತಿರೋ ಪ್ರಕಾರ ಏನಂತಂದ್ರೆ secant a is equal to ಏನಪ್ಪಾ ಅಂದ್ರೆ cosecant 90 minus a. So that is cosecant 90 minus 59. That is cosecant 31 minus 90 minus 59. 90 ಒಳಗೆ 50 ಹೋತಂದ್ರೆ ಏನಾಗುತ್ತೆ? 40 ಆಗುತ್ತೆ. 40 ಒಳಗೆ 9 ಹೋದ್ರೆ ಏನಾಗುತ್ತೆ? 31 ಆಗುತ್ತೆ. ಅದು ನಮಗೆ ಏನು ಸಿಗ್ತದೆ ಅಂದ್ರೆ ಇಲ್ಲಿ cosecant 31 ಸಿಗ್ತತಿ. ಸೊ cosecant 31 cosecant 31 cosecant 31 ಮೈನಸ್ ಆದ್ರೆ ಏನಾಗುತ್ತೆ ಅಂದ್ರೆ ವ್ಯಾಲ್ಯೂ 0. ಸೊ ಈ ರೀತಿಯಾದಂತ ಪ್ರಾಬ್ಲಮ್ಸ್ ನಮಗೆ ಎಕ್ಸಾಮ್ ಒಳಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಪರ್ಟಿಕ್ಯುಲರ್ ಆಂಗಲ್ಸ್ ಚಾರ್ಟ್ ನೋಡಿದ್ವಲ್ಲ, ಆ ಚಾರ್ಟ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದಾಯ್ತಂದ್ರೆ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಕೇಳಿಸ್ತಾನೆ. ಏನಂದ್ರೆ ಇಲ್ಲಿ 5 cos square 60 ಡಿಗ್ರಿ, 5 cos square 60 ಡಿಗ್ರಿ. cos 60 ಅಂತ ನಮ್ಗೆ ಐಡಿಯಾ ಇಲ್ಲ. cos 60 ಗೊತ್ತಿಲ್ಲ, ಬಟ್ sin 30 ಗೊತ್ತು. cos 60 ಎದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ sin 30 ಈಕ್ವಲ್ ಇರುತ್ತೆ. sin 30 ಅಂದ್ರೆ ಏನ್ರಿ? 1 divided by 2. ಸೊ ದಟ್ ಈಸ್ cos square 60 ಅಂತಂದ್ರೆ ಏನು ಬರುತ್ತೆ ಅಂದ್ರೆ 1 divided by 2 ಸ್ಕ್ವೇರ್ ಬರುತ್ತೆ. ನಂತರ 4 secant square 30, 4 secant square 30. secant 30 ಗೊತ್ತಿಲ್ಲ, ನಮ್ಗೆ ಏನು ಗೊತ್ತ್ರಿ? cos 30 ಗೊತ್ತು. cos 30 ನಮ್ cos secant 30 ಅಂತ ನಮ್ cos 30 ನೋಡ್ಬೇಕು. cos 30 ಅಂತ ನಾವ್ ಏನು ನೋಡ್ತೀವಿ? sin 60 ನೋಡ್ತೀವಿ. sin 60 ಅಂದ್ರೆ ಏನಂದ್ರಿ? √3 divided by 2 ಅದ. secant square 30 ಅಂತಂದ್ರೆ ಏನು ಬರುತ್ತೆ? √3 divided by 2. √3 divided by 2 ಏನಾಯ್ತು? ಇದು cos 30 ಆಯ್ತು. ಬಟ್ secant 30 ಅಂದ್ರೆ ಇದ್ರ ರೆಸಿಪ್ರೋಕಲ್ ಇರುತ್ತೆ. ದಟ್ ಈಸ್ 2 divided by √3 ಬರುತ್ತೆ. 2 divided by √3 ಬರುತ್ತೆ. ಒಂದ್ಸರಿ ನಾನು ಇನ್ನೊಂದ್ಸರಿ ಇದನ್ನ ಅನಲೈಸ್ ಮಾಡ್ತೀನಿ ನಿಮ್ಗೆ. ಏನಂತಂದ್ರೆ secant ಬೇಕಾಗಿತ್ತಂದ್ರೆ ನಾವು cos ನೋಡ್ಬೇಕು, cos 30 ನೋಡ್ಬೇಕು. cos 30 ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ಅದ್ರ ಬದಲು ನಮ್ಗೆ ಏನು ಗೊತ್ತಂದ್ರೆ sin 60 ಗೊತ್ತು. sin 60 √3/2 ಇರ್ತೈತಿ. cos 30 √3/2 ಆಯ್ತು. secant 30 ಅಂತ ರೆಸಿಪ್ರೋಕಲ್, ದಟ್ ಈಸ್ 2 divided by √3 ಸ್ಕ್ವೇರ್ ಆಯ್ತು ಮೈನಸ್ tan 45, tan ಸ್ಕ್ವೇರ್ 45. ಓಕೆ, tan 45 ಅಂತಂದ್ರೆ ಏನ್ರಿ? sin 45 divided by cos 45. sin 45 ಅಂದ್ರೆ 1/2, cos 45 ಅಂದ್ರೆ 1 divided by √2 ಅಂದ್ರೆ tan 45 ಅಂತಂದ್ರೆ ಏನ್ರಿ? 1 ಸ್ಕ್ವೇರ್ ಆಗಿರ್ತೈತಿ divided by sin ಸ್ಕ್ವೇರ್ 30. sin 30 ಅಂದ್ರೆ ಎಷ್ಟ್ರಿ? 1 divided by 2 ಹೋಲ್ ಸ್ಕ್ವೇರ್ ಪ್ಲಸ್ cos 30 ಅಂತಂದ್ರೆ √3/2, ಅದರಿಂದ ಏನಂದ್ರೆ 4 ಸ್ಕ್ವೇರ್, √3/2 ಹೋಲ್ ಸ್ಕ್ವೇರ್. ದಟ್ ಈಸ್ 5 into 1/2 ಸ್ಕ್ವೇರ್ ಅಂದ್ರೆ 1/4 ಪ್ಲಸ್ 4 into 2 ಸ್ಕ್ವೇರ್ ಅಂದ್ರೆ 4 ಬರುತ್ತೆ. √3 ಸ್ಕ್ವೇರ್ ಅಂದ್ರೆ √3 ಬರುತ್ತೆ. ನೆಕ್ಸ್ಟ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ 1/2 ಸ್ಕ್ವೇರ್ ಅಂದ್ರೆ 1/4 ಪ್ಲಸ್ √3 ಸ್ಕ್ವೇರ್ ಅಂದ್ರೆ 3 ಬರುತ್ತೆ. 2 ಸ್ಕ್ವೇರ್ ಅಂದ್ರೆ 4 ಬರುತ್ತೆ. ಓಕೆ, ಸೊ ನ್ಯೂಮರೇಟರ್ ಸಾಲ್ವ್ ಮಾಡೋದಾಯ್ತು. ಇದೇನಾಗ್ತದೆ? 5 into 1 5, 5 1 5, 5/4 ಪ್ಲಸ್ 4 16 ಡಿವೈಡೆಡ್ ಬೈ 3 ಮೈನಸ್ 1 ಡಿವೈಡೆಡ್ ಬೈ 1/4 ಪ್ಲಸ್ 1/4 ಅಂದ್ರೆ ಎಲ್ಸಿಎಂ ಏನ್ ಬರ್ತದೆ? ಇಲ್ಲಿ 4 ಬರ್ತೈತಿ. 4 1s ಏನಾಗ್ತದೆ? 1 ಪ್ಲಸ್ 3. ದಟ್ ಈಸ್ ನ್ಯೂಮರೇಟರ್ ಒಳಗೆ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. 4 3 1 ಎಲ್ಸಿಎಂ ಏನಾಗುತ್ತೆ? 12 ಆಗುತ್ತೆ. ಏನಾಗ್ತದೆ? ನ್ಯೂಮರೇಟರ್ ಎಲ್ಸಿಎಂ ಏನಾಗುತ್ತೆ ಅಂದ್ರೆ 12 ಆಗುತ್ತೆ. 4 3s 12, 4 3 12, 3 4 12, 1 12, 5 3 15 ಪ್ಲಸ್ 16 64 ಮೈನಸ್ 12 12 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 1 ಅಂದ್ರೆ 4 ಡಿವೈಡೆಡ್ ಬೈ 4, 4 1 ಅಂದ್ರೆ ಡಿನಾಮಿನೇಟರ್ ಒಳಗೆ ಓವರ್ ಆಲ್ ಡಿನಾಮಿನೇಟರ್ ಒಳಗೆ ಎಷ್ಟು ಬಂತ್ರಿ? ವ್ಯಾಲ್ಯೂ 1 ಬಂದೈತಿ. ಅದನ್ನ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಡಿನಾಮಿನೇಟರ್ 1 ಇದ್ರೆ ನಾವು ಅದನ್ನ ಬಿಡಬಹುದು. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 15 ಪ್ಲಸ್ 64. 15 ಪ್ಲಸ್ 64 ಅಂದ್ರೆ ಎಷ್ಟು ಬರುತ್ತೆ? 60 ಪ್ಲಸ್ 10 70, 5 ಪ್ಲಸ್ 4 9. 79 ಮೈನಸ್ 12. 79 ಒಳಗೆ 12 ಅಂದ್ರೆ ಎಷ್ಟು ಬರುತ್ತೆ? 67 ಬರುತ್ತೆ. ಓಕೆ, 67 ಡಿವೈಡೆಡ್ ಬೈ 12. ಸೊ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಇದ್ರದ್ದು ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ 67 ಡಿವೈಡೆಡ್ ಬೈ 12 ಬರುತ್ತೆ. ಸೊ ಈ ರೀತಿಯಾದಂತ ಪ್ರಾಬ್ಲಮ್ಸ್ ನಮ್ಗೆ ಎಕ್ಸಾಮ್ನಾಗ ಬರುವಂತ ಚಾನ್ಸ್ ಇದೆ. ಸೊ ಇನ್ನೂ ಇದ್ರೊಳಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ ಒಳಗೆ ಕೇಳುವಂತ ಪ್ರಾಬ್ಲಮ್ಸ್ ಅನ್ನ ನಾವು ಮುಂದೆ ನೆಕ್ಸ್ಟ್ ವಿಡಿಯೋದೊಳಗೆ ನೋಡ್ಬಿಡ್ತೀವಿ.
ಓಕೆ ಸೊ ಸೆಕೆಂಡ್ ಪ್ರಾಬ್ಲಮ್ ಏನ್ರಿ 2 tan square 45 plus cos square 30 minus sin square 60 ನಮ್ಗೆ ಇದ್ರ ವ್ಯಾಲ್ಯೂ ಗೊತ್ತಿದ್ದಲ್ಲ ನಾವು ಇದನ್ನ ಈಸಿಯಾಗಿ ಮಾಡಬಹುದು ಏನಂದ್ರೆ 2 into tan square 45 ಅಂತಂದ್ರೆ tan 45 ಅಂತಂದ್ರೆ ಏನು ಮಾಡ್ತೀವಿ sin 45 divided by cos 45 sin 45 ವ್ಯಾಲ್ಯೂ 1 by root 2 cos 45 ವ್ಯಾಲ್ಯೂ 1 divided by root 2 ಎರಡು ಕ್ಯಾನ್ಸಲ್ ಆಗಿ ಏನಾಗ್ತದೆ 1 ಬಂದಿರ್ತದೆ that is 1 square plus cos square 30 cos square 30 ಅಂತಂದ್ರೆ ಏನ್ರಿ cos 30 ವ್ಯಾಲ್ಯೂ ಅಂತ ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ ನಾವು sin 60 ವ್ಯಾಲ್ಯೂ ನೋಡ್ತೀವಿ sin 60 ವ್ಯಾಲ್ಯೂ ಅಂತಂದ್ರೆ ಏನಂದ್ರೆ √3 divided by 2 ಆಗಿರುತ್ತೆ ಸೊ √3 divided by sin 60 √3 by 2 ಅಂದ್ರೆ cos 30 ನು ಏನಾಗಿರುತ್ತೆ ಅಂತಂದ್ರೆ √3 divided by 2 ಆಗಿರುತ್ತೆ ಹೋಲ್ ಸ್ಕ್ವೇರ್ ಮೈನಸ್ sin 60 ಅಂದ್ರೆ ಏನ್ರಿ √3 divided by 2 ಓಕೆ ಸೊ ದಟ್ ಇಸ್ √3 divided by 2 ಹೋಲ್ ಸ್ಕ್ವೇರ್ ಸೊ ಇದೇನಾದ್ರಿ 2 into 1 plus 3 divided by √3 ಸ್ಕ್ವೇರ್ ಅಂದ್ರೆ 3 ಆಗುತ್ತೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ ಮೈನಸ್ √3 ಸ್ಕ್ವೇರ್ ಅಂದ್ರೆ 3 2 ಸ್ಕ್ವೇರ್ ಅಂದ್ರೆ 4 ಸೊ ದಟ್ ಇಸ್ 2 into 2 1 3 by 4 plus 3 by 4 minus 3 by 4 ಕ್ಯಾನ್ಸಲ್ ಅಂದ್ರೆ 2 into 1 ಅಂದ್ರೆ ಏನಿರುತ್ತೆ ಅಂದ್ರೆ 2 ಆಗುತ್ತೆ third term cos 45 divided by secant 30 plus cosecant 30 cos 45 ಅಂದ್ರೆ ಏನ್ರಿ 1 divided by √2 whole divided by secant 30 ಅಂತಂದ್ರೆ cos 30 ನೋಡ್ತೀವಿ cos 30 ವ್ಯಾಲ್ಯೂ ಅಂತಂದ್ರೆ sin 60 ನೋಡ್ತೀವಿ sin 60 ಅಂದ್ರೆ √3 by 2 ಐತಿ √3 by 2 ದ ರೆಸಿಪ್ರೋಕಲ್ ಅಂದ್ರೆ ಏನಾಗುತ್ತೆ 2 divided by √3 ಪ್ಲಸ್ cosecant 30 ಅಂತಂದ್ರೆ ಏನ್ ಬೇಕ್ರಿ ಅಂದ್ರೆ cosecant 30 ಅಂತಂದ್ರೆ sin 30 ನೋಡ್ತೀವಿ sin 30 ದ ರೆಸಿಪ್ರೋಕಲ್ sin 30 ಅಂದ್ರೆ 1 divided by 2 ಅದರ ರೆಸಿಪ್ರೋಕಲ್ ಅಂದ್ರೆ ಏನಾಗುತ್ತೆ ಇದು 2 ಆಗುತ್ತೆ ಸೊ ಡಿನಾಮಿನೇಟರ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು ಏನು ಬರ್ತೀನಿ ಇಲ್ಲಿ 2 divided by 1 ಅಂತ ಬರ್ತೀನಿ ಓಕೆ ರೈಟ್ ನ್ಯೂಮರೇಟರ್ ನಾವು ಅದೇ ರೀತಿ ಬರ್ಕೊಳ್ಳೋಣ 1 divided by √2 ಡಿನಾಮಿನೇಟರ್ ಏನದಲ್ಲ ಇದನ್ನ ಸಾಲ್ವ್ ಮಾಡ್ಬೋದು ಅಂತ √3 ಮತ್ತು 1 ದ ಎಲ್ಸಿಎಂ ಏನಾಗುತ್ತೆ √3 ಆಗುತ್ತೆ ಓಕೆ ಸೊ √3 1 are √3 1 √3 are √3 ಓಕೆ ರೈಟ್ 2 into 1 ಅಂದ್ರೆ 2 ಆಯ್ತು ಪ್ಲಸ್ 2 into √3 2 √3 this is equal to ಇದನ್ನ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ √3 ಮೇಲ್ಗಡೆ ಹೋಗುತ್ತೆ ಓಕೆ ಹೋಲ್ ಡಿವೈಡೆಡ್ ಬೈ √3 into 1 ಅಂತಂದ್ರೆ √3 ಬಂದಿರುತ್ತೆ ಹೋಲ್ ಡಿವೈಡೆಡ್ ಬೈ ನಮಗೆ ಏನಾದ್ರೆ ಇಲ್ಲಿ ಡಿನಾಮಿನೇಟರ್ ಒಳಗೆ √2 ಅದ √2 in the bracket 2 plus 2 √3 ರೈಟ್ ಫೈನ್ ಈಗ ಏನ್ರಿ 2 plus 2 √3 ಸೊ ಆಕ್ಚುಲಿ ಒಂದು ನಮಗೆ ಮ್ಯಾಥ್ಸ್ ಒಳಗೆ ಒಂದು ರೂಲ್ ಅದ ಏನಂತಂದ್ರೆ ಡಿನಾಮಿನೇಟರ್ ಒಳಗೆ ನಮ್ಗೆ ಏನು ಇರಬಾರ್ದು ಅಂತಂದ್ರೆ ಸ್ಕ್ವೇರ್ ರೂಟ್ ಫಾರ್ಮ್ನಾಗ ಆನ್ಸರ್ಸ್ ಇರಬಾರ್ದು ಓಕೆ ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾನ್ರಿ ಅಂತಂದ್ರೆ ಇದರಿಂದ ಏನ್ ಮಾಡ್ತಾನ ರಾಷನಲೈಸೇಷನ್ ಮಾಡೋದ್ರ ಮೂಲಕ ಇದನ್ನ ಏನಂತ ತೆಗಿತಾನೆ ಮೊದಲಿಗೆ ಇದನ್ನ ಮಲ್ಟಿಪ್ಲೈ ಮಾಡೋಣ ಆ ನಂತರ ರಾಷನಲೈಸೇಷನ್ ಮಾಡೋಣ √3 divided by 2 √2 √2 into ಅಂದ್ರೆ ಏನಾಗುತ್ತೆ 2 √2 plus √2 into 2 √3 ಅಂತಂದ್ರೆ ಏನಾಗುತ್ತೆ √2 into √3 √6 ಆಗುತ್ತೆ ಇದೇನಾಗ್ತದೆ 2 √6 ಆಗಿರುತ್ತೆ ಓಕೆ ಸೊ ಎನ್ಯಾವ್ ಇದರೊಳಗೆ ಏನಂತಂದ್ರೆ ದಟ್ 2 ಕಾಮನ್ ತೆಗೆದ್ವಿ ಅಂತಂದ್ರೆ 2 ಕಾಮನ್ ತೆಗೆದ್ರೆ ಏನಾಗುತ್ತೆ ಇಲ್ಲಿ √3 divided by 2 into 1 divided by 2 ಕಾಮನ್ ತೆಗೆದ್ರೆ ಒಳಗಡೆ ಏನು ಉಳಿತೈತಿ √2 plus √3 by 2 ಇದನ್ನ ಇದೇ ತರ ಇಡ್ರಿ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ರಾಷನಲೈಸ್ ಮಾಡ್ಕೊರಿ ರಾಷನಲೈಸೇಷನ್ ಅಂತಂದ್ರೆ ಏನ್ ಮಾಡ್ಬೇಕ್ರಿ √2 plus √6 into √2 plus √6 ಅಂತಂದ್ರೆ ಇಲ್ಲಿ ನಡುವೆ ಪ್ಲಸ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ಮೈನಸ್ ಹಾಕೊಂಡು ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ಗೆ ಮಲ್ಟಿಪ್ಲೈ ಮಾಡ್ತೀವಿ ಯಾವ ರೀತಿ √2 minus √6 divided by √2 minus √6 ಈಗ ಇದನ್ನ ಸಾಲ್ವ್ ಮಾಡ್ರಿ ಯಾವ ರೀತಿ ಬರ್ತದೆ ಇದು √3 in the bracket ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ ನಮಗೆ √2 minus √6 whole divided by 2 into a plus b into ಇದು ಯಾವ ಫಾರ್ಮುಲಾ ಐತೆ ಅಂದ್ರೆ a plus b into a minus b √2 plus √6 into √2 minus √6 ಅಂದ್ರೆ ಇದೇನಾಗುತ್ತೆ √2 square minus √6 square okay right so √3 divided by 2 √2 minus into √2 minus √6 whole divided by √2 square ಅಂದ್ರೆ ಏನಾಗುತ್ತೆ 2 ಆಗುತ್ತೆ minus √6 square ಅಂದ್ರೆ ಏನಾಗುತ್ತೆ 6 ಆಗುತ್ತೆ 2 minus 6 ಆಗುತ್ತೆ ಇದಕ್ಕಿಂತ ಮುಂಚೆ ಈ ಸ್ಟೆಪ್ ಒಳಗೆ ಏನಂದ್ರೆ ಎರಡು ಮಲ್ಟಿಪ್ಲೈ ಮಾಡೇ ಬರೋದು ಅಂತ ಏನಾಗ್ತದೆ ಇದು ಮಲ್ಟಿಪ್ಲೈ ಮಾಡಿ ಬಂದ್ರೆ √2 into √3 into √2 ಅಂದ್ರೆ √6 ಆಗಿರ್ತೈತಿ minus √6 3s are 18 whole divided by 2 in the bracket √2 square ಅಂತಂದ್ರೆ 2 minus √6 square ಅಂದ್ರೆ 6 that is ಇವೆರಡೂ ಏನು ಕಾಮನ್ ತೆಗಿಬಹುದ್ರಿ √6 ಕಾಮನ್ ತೆಗಿಬಹುದು √6 in the bracket 1 minus √3 divided by 6 3s are 18 ಕರೆಕ್ಟ್ ಅದರಿ divided by 2 into 2 minus 6 ಅಂದ್ರೆ ಏನು ಬರ್ತರಿ -4 ಬರ್ತದೆ ರೈಟ್
ಓಕೆ ಇಲ್ಲಿ ಏನ್ ಬರ್ತ್ರಿ ನ್ಯೂಮರೇಟರ್ ಒಳಗೆ √6 ಇಲ್ಲಿ -4 ಅದಲ್ರಿ ಈ -4 ಸಿಂಬಲ್ ಹೋಗ್ಬೇಕಂದ್ರೆ ನಾನು ಏನ್ ಸೈನ್ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೇಲ್ಗಡೆನು -1 ಇಂದ ಮಲ್ಟಿಪ್ಲೈ ಮಾಡಿ ಅಂದ್ರೆ ಇದು √1 - √3 ಇದ್ದಿದ್ದು ಏನಾಗುತ್ತೆ √3 - 1 ಆಗ್ತತಿ ಹೋಲ್ ಡಿವೈಡೆಡ್ ಬೈ 2 × 4 ಅಂದ್ರೆ ಏನಾಗುತ್ತೆ 8 ಆಗ್ತತಿ. ಸೊ ಇಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ನಾವು ಇಲ್ಲಿ ಈ ಡಿನಾಮಿನೇಟರ್ ಇದ್ದದನ್ನ ಡಿನಾಮಿನೇಟರ್ ಮೈನಸ್ ಇದ್ದದನ್ನ ನ್ಯೂಮರೇಟರ್ ಗೆ ಮತ್ತು ಡಿನಾಮಿನೇಟರ್ ಗೆ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಇದರ ಸೈನ್ ಏನಾಗಿರ್ತೈತಿ ಅಂದ್ರೆ ರೆಸಿಪ್ರೋಕಲ್ ಇರ್ತೈತಿ. ಸೊ ದಿಸ್ ಇಸ್ ಅವರ್ ಆನ್ಸರ್. ಓಕೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಓಕೆ ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತಂದ್ರೆ ಏನ್ ಬರ್ತದೆ ಇದ್ರೊಳಗೆ ನಮಗೆ ಬರೋದು ಮೂರೇ ಫಾರ್ಮುಲಾ. ಬಟ್ ಈ ಮೂರು ಫಾರ್ಮುಲಾ ನಮ್ಗೆ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾವೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಆ ಮೂರು ಫಾರ್ಮುಲಾ ಇಂದ ಏನಾಗ್ತಂದ್ರೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗಿರ್ತದೆ. ಓಕೆ ಸೊ ಮೊದಲಿಗೆ ಏನ್ ಮಾಡಿದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಓಕೆ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ಅಥವಾ ಇಲ್ಲಿ ಎ ತಗೋರಿ ಇಲ್ಲಿ ಸಿ ತಗೋರಿ ಎ ಬಿ ಸಿ. ಓಕೆ ಸೊ ಇದೇನಪ್ಪ ಅಂದ್ರೆ 90 ಡಿಗ್ರಿ. ಸೊ in triangle ABC, in triangle ABC, in triangle ABC, right angled at B. So B point ಒಳಗೆ ಏನಾಗಿದೆ ಅಂತಂದ್ರೆ ರೈಟ್ ಆಂಗಲ್ ಅದ. That is the angle B is equal to 90 degree. That is angle B is equal to 90 degree. So ನಮಗೆ ಗೊತ್ತು ಏನಪ್ಪಾ ಅಂತಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ನಾವು ಏನ್ ಮಾಡಬಹುದು ಅಂತಂದ್ರೆ ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಬಹುದು. ಬೈ ಪೈಥಾಗೋರಸ್ ಥಿಯರಂ ಏನ್ ಹೇಳ್ಬೋದ್ರಿ ಪೈಥಾಗೋರಸ್ ಥಿಯರಂ ಏನ್ ಹೇಳ್ತದೆ ಅಂದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೈಪೋಟೆನ್ಯೂಸ್ ಅಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಈ ತರ ನಾವು ಬರ್ಕೋರಿ ಇಲ್ಲ ಅಂದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಅಂತ ಅಂದ್ರೆ ಬರ್ಕೋರಿ. ಓಕೆ ಇದು ಏನಾಗಿರಲಿ ಅಂದ್ರೆ ಈಕ್ವೇಷನ್ 1 ಆಗಿದೆ. ಇದನ್ನಂತ ಮೊದಲ ಈಕ್ವೇಷನ್. ಸೊ ಈಗ ಏನ್ ಮಾಡೋಣ ಈ ಈಕ್ವೇಷನ್ ಲಿಂದ ನಮಗೆ ನಾವು ಎಷ್ಟು ಐಡೆಂಟಿಟಿ ಇದೆ ಅಂತ ಹೇಳಿದ್ವಿ 3 ಐಡೆಂಟಿಟಿ ಇದೆ ಅಂತ ಹೇಳಿದ್ವಿ. ಈ 3 ಐಡೆಂಟಿಟಿ ಬೇಕಂತಂದ್ರೆ ನಮ್ಗೆ ಇಲ್ಲಿ 3 ಸೈಡ್ ಯಾವ್ದ್ರಿ AB BC AC. ಸೊ ಇದನ್ನ ನಾವು ಈ ಈಕ್ವೇಷನ್ ನಾವು ಒಂದೊಂದ್ ಸಾರಿ ಒಂದರಿಂದ ಡಿವೈಡ್ ಮಾಡಿದ್ರೆ ಒಂದ್ ಸಾರಿ AC ಸ್ಕ್ವೇರ್ ಲಿಂದ ಒಂದ್ ಸಾರಿ BC ಸ್ಕ್ವೇರ್ ಲಿಂದ ಒಂದ್ ಸಾರಿ AB ಸ್ಕ್ವೇರ್ ಲಿಂದ ನಾವು ಡಿವೈಡ್ ಮಾಡೋದ್ರ ಮೂಲಕ ನಮ್ಗೆ ಏನಾಗ್ತದೆ 3 ಡಿಫರೆಂಟ್ ಫಾರ್ಮುಲಾ ಸಿಕ್ಕಿರ್ತವೆ 3 ಡಿಫರೆಂಟ್ ಐಡೆಂಟಿಟಿ ಸಿಕ್ಕಿರ್ತವೆ. ಓಕೆ ಸೊ ಡಿವೈಡ್ equation 1 by AC square. ಇಲ್ಲಿ ರೈಟ್ ಸೈಡ್ AC square ಇರೋದಕ್ಕೆ ಅದನ್ನ AC square ಇಂದ ಡಿವೈಡ್ ಮಾಡೋಣ. ಡಿವೈಡ್ equation 1 by AC square on both sides. ಎರಡು ಕಡೆ ನಾವು AC square ಲಿಂದ ಡಿವೈಡ್ ಮಾಡಿದ್ರೆ ಏನು ಸಿಗ್ತೈತಿ that is AB square divided by AC square plus BC square divided by AC square is equal to AC square divided by AC square, right? Okay, so AB by AC ನೀವು ಈ ಆಂಗಲ್ ಏನ ಕನ್ಸಿಡರ್ ಮಾಡಿದ್ರೆ AB by AC AB divided by AC ಆಂಗಲ್ A ಗೆ AB ಏನದ್ರಿ ಅರ್ಧ ಸೈಡ್ ಅದ ಇದೇನದ್ರಿ ಅರ್ಧ ಸೈಡ್ ಅದ ಇದು ಹೈಪೋಟೆನ್ಯೂಸ್ ಅದ ಇದು ಅಪೋಸಿಟ್ ಸೈಡ್ ಅದ. ಓಕೆ ಸೊ ಈ ಹಂಗಂದ್ರೆ AB divided by AC ಅಂದ್ರೆ ಏನಾಗುತ್ತೆ ಇಲ್ಲಿ AB divided by AC ಅದ ಅರ್ಧ ಸಮ್ divided by hypotenuse ಅರ್ಧ ಸಮ್ divided by hypotenuse ಅಂದ್ರೆ AH ಅಂದ್ರೆ ಏನ್ರಿ O A ಅಂತಂದ್ರೆ sin ಇದು ಸೊ cos. ಓಕೆ ಇದೇನಾಗುತ್ತೆ ಇದು AC AB divided by AC ಇದನ್ನ ಸೆಪರೇಟ್ ಆಗಿ ಬರ್ಕೋತೀನಿ AB divided by AC square plus BC divided by AC square is equal to AC by AC ಅಂತ AC square divided by AC square ಅಂದ್ರೆ ಏನಾಗುತ್ತೆ 1 ಆಗಿರುತ್ತೆ. ಸೊ AB divided by AC that is other sum divided by hypotenuse ಅಂತಂದ್ರೆ ಏನಾಗುತ್ತೆ ಇದು cos square A plus BC by AC BC divided by AC opposite divided by hypotenuse O that is sin square A that is sin square A is equal to 1. ಇದನ್ನ ಸ್ವಲ್ಪ ರಿಯಲೈಸ್ ಮಾಡಿ ಬರೆದ್ರೆ sin square A plus cos square A is equal to 1. So this is the first identity. Next ಈಗ AC ಸ್ಕ್ವೇರ್ ಇಂದ ಡಿವೈಡ್ ಮಾಡಿದ್ವಿ. ಈಗ ಏನ್ ಮಾಡೋಣ ಸೆಕೆಂಡ್ ಇದರಿಂದ ಡಿವೈಡ್ ಮಾಡೋಣ್ರಿ BC ಲಿಂದ ಡಿವೈಡ್ ಮಾಡೋಣ. ಓಕೆ ಡಿವೈಡ್ ಬೈ ಸಾರಿ ಡಿವೈಡ್ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಕೇಸ್. ಓಕೆ ಡಿವೈಡ್ ಬೈ BC ಸ್ಕ್ವೇರ್ ಡಿವೈಡ್ ಬೈ BC square on both sides of equation 1. equation 1 ಒಳಗೆ ಎರಡು ಸೈಡ್ ನಾವು ಏನು ಮಾಡೋಣ ಅಂತಂದ್ರೆ AC ಸ್ಕ್ವೇರ್ ಇಂದ BC ಸ್ಕ್ವೇರ್ ಇಂದ ಡಿವೈಡ್ ಮಾಡೋಣ. ಏನಾಗ್ತದೆ ಇದು AB ಸ್ಕ್ವೇರ್ ಡಿವೈಡೆಡ್ ಬೈ BC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಡಿವೈಡೆಡ್ ಬೈ BC ಸ್ಕ್ವೇರ್ is equal to AC ಸ್ಕ್ವೇರ್ ಡಿವೈಡೆಡ್ ಬೈ BC ಸ್ಕ್ವೇರ್ AC ಸ್ಕ್ವೇರ್ ಡಿವೈಡೆಡ್ ಬೈ BC ಸ್ಕ್ವೇರ್.
ಓಕೆ ಎ ಬಿ ಡಿವೈಡ್ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಎ ಬಿ ಡಿವೈಡ್ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಇದೇನಂದ್ರೆ ಎ ಬಿ ಡಿವೈಡ್ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಡಿವೈಡ್ ಬೈ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಬಿ ಸಿ ಸ್ಕ್ವೇರ್ ಅಂದ್ರೆ ಏನ್ರಿ 1 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಆಗುತ್ತೆ. ಎ ಬಿ ಡಿವೈಡ್ ಬೈ ಬಿ ಸಿ ಎ ಬಿ ಡಿವೈಡೆಡ್ ಬೈ ಬಿ ಸಿ adjacent divided by hypotenuse. Sorry, adjacent divided by opposite. Adjacent divided by opposite. So ನನಗೆ ಸ್ವಲ್ಪ ನನಗೆ ಅದು ಕನ್ಫ್ಯೂಷನ್ ಆಗೋದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಸೈಡಿಗೆ ಬರ್ಕೋತೀನಿ O R O L ಏನು ಬರಕತ್ತೈತ್ರಿ ಇಲ್ಲಿ ನನಗೆ adjacent divided by opposite. adjacent ಮತ್ತು opposite ಇರುವಂತದ್ದು ಯಾವ್ದ್ರಿ ಟ್ಯಾಂಜೆಂಟ್ ಅದ. ಸೊ ಟ್ಯಾಂಜೆಂಟ್ ಒಳಗೆ ಅಪೋಸಿಟ್ adjacent ಅದ, ಬಟ್ ಇಲ್ಲಿ ಬಂದಿರೋದು ಏನದ ಅಂದ್ರೆ ಅಪೋಸಿಟ್ adjacent divided by opposite ಇದೆ, which means ಅದೇನಾಗಿರ್ತೈತಿ cot square ಆಗಿರ್ತೈತಿ, ರೈಟ್? cot square ಆಗಿರ್ತೈತಿ. ಓಕೆ, tan square ಏನ್ರಿ ಅಪೋಸಿಟ್ ಡಿವೈಡೆಡ್ ಬೈ adjacent. ಇದೇನದ ಅಂತಂದ್ರೆ adjacent ಡಿವೈಡೆಡ್ ಬೈ ಅಪೋಸಿಟ್ ಅದ, ಅದರ ಸಲುವಾಗಿ ಏನಾಗುತ್ತೆ cot square ಆಗುತ್ತೆ. ಪ್ಲಸ್ 1 is equal to AC by BC. ಸೊ ಇಲ್ಲಿ ಆಂಗಲ್ ಎ ಕನ್ಸಿಡರ್ ಮಾಡಿದ್ರೆ AC ಏನಾದ್ರಿ hypotenuse divided by BC ಅಂತಂದ್ರೆ ಅಪೋಸಿಟ್. hypotenuse divided by opposite. hypotenuse ಅಪೋಸಿಟ್ ಇರುವಂತದ್ದು ಏನದ ಇಲ್ಲಿ ಸೈನ್ ಅದ, ಆದ್ರೆ ಇಲ್ಲಿ ಅಪೋಸಿಟ್ ಡಿವೈಡೆಡ್ ಬೈ hypotenuse ಬಂದಿಲ್ಲ, hypotenuse divided by opposite. ಓಕೆ, ಸೊ ರಿವರ್ಸ್ ಅದ, ಅದು ಇದರ ರೆಸಿಪ್ರೋಕಲ್ ಆಯ್ತು, ಇದರ ರೆಸಿಪ್ರೋಕಲ್ ವಿಚ್ ಮೀನ್ಸ್ ಸೈನ್ ರೆಸಿಪ್ರೋಕಲ್ ಅಂದ್ರೆ ಏನಾಗಿರ್ತೈತಿ ಸೆಕೆಂಡ್ ಆಗಿರ್ತೈತಿ, ಸಾರಿ ಕೊಸೆಕೆಂಟ್ ಆಗಿರ್ತೈತಿ, ದಟ್ ಇಸ್ ಕೊಸೆಕೆಂಟ್ ಸ್ಕ್ವೇರ್ ಎ. ಸೊ ದಿಸ್ ಇಸ್ ದ ಸೆಕೆಂಡ್ ಐಡೆಂಟಿಟಿ. ಇದನ್ನ ರಿಅರೇಂಜ್ ಮಾಡಿ ಯಾವ ರೀತಿ ಬರೀತಾನೆ ಅಂದ್ರೆ 1 plus cot square a is equal to cosecant square a ಅಂತ ಬರ್ತದೆ. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಐಡೆಂಟಿಟಿ. ಓಕೆ, ದಿಸ್ ಇಸ್ ದ ಫಸ್ಟ್ ಐಡೆಂಟಿಟಿ, ದಿಸ್ ಇಸ್ ದ ಸೆಕೆಂಡ್ ಐಡೆಂಟಿಟಿ. ನೆಕ್ಸ್ಟ್ ಥರ್ಡ್ ಐಡೆಂಟಿಟಿ ಏನ್ರಿ, ಡಿವೈಡ್ by AC square ಆಯ್ತು, BC square ಆಯ್ತು, ನೆಕ್ಸ್ಟ್ ಏನ್ರಿ AB square. ಡಿವೈಡ್ ಬೈ AB square on both sides of equation 1. equation 1 ಅಂತ ಎರಡು ಸೈಡ್ ನಾವು ಏನು ಮಾಡೋಣ ಅಂದ್ರೆ AB square ಇಂದ ಡಿವೈಡ್ ಮಾಡೋಣ. ಏನಾಗುತ್ತೆ ಇದು AB square divided by AB square plus BC square divided by AB square is equal to AC square divided by AB square. AC square divided by AB square. ಇಲ್ಲಿ AB square ಎರಡು ಒಂದೇ ಇರೋದಕ್ಕೆ ಏನಾಗ್ತದೆ, ಎರಡು ಕ್ಯಾನ್ಸಲ್ ಆಗಿ 1 ಬರ್ತದೆ, ಪ್ಲಸ್ BC divided by AB whole square ಆಗುತ್ತೆ ಇದು, ರೈಟ್, is equal to AC divided by AB whole square. That is 1 plus BC by AB. ಆಂಗಲ್ A ಕನ್ಸಿಡರ್ ಮಾಡಿದ್ರೆ BC ಏನದ್ರಿ ಅಪೋಸಿಟ್ ಅದ, AB ಏನದ adjacent ಅದ. ಅಪೋಸಿಟ್ divided by adjacent. ಅಪೋಸಿಟ್ divided by adjacent ಅಂದ್ರೆ ಏನದ್ರಿ sin cos tan ಅದ. ಓಕೆ, ಸೊ ಇದೇನಾಗುತ್ತೆ ಅಂದ್ರೆ tan square a ಆಗುತ್ತೆ is equal to AC by AB. AC ಅಂದ್ರೆ ಏನ್ರಿ, AC ಅಂದ್ರೆ hypotenuse, AB ಅಂದ್ರೆ adjacent. hypotenuse adjacent ಇರುವಂತದ್ದು ಯಾವ್ದು ಅಂತಾರೆ, adjacent ಮತ್ತು hypotenuse ಇರೋದು ಯಾವ್ದು ಅಂತಂದ್ರೆ AH ಅದ, that is AC divided by AB. AC ಅಂದ್ರೆ ಏನ್ರಿ hypotenuse divided by adjacent ಅದ, hypotenuse divided by adjacent. ಅದು ಇಲ್ಲಿ ಏನದ adjacent divided by hypotenuse ಅಂದ್ರೆ ಇದರ ರೆಸಿಪ್ರೋಕಲ್ ಅದರಿ, which means cos ದ ರೆಸಿಪ್ರೋಕಲ್ ಅದ. cos ದ ರೆಸಿಪ್ರೋಕಲ್ ಅಂದ್ರೆ ಏನು ಬರ್ತದ್ರಿ secant square a1. Okay, so 1 plus tan square a is equal to secant square is the third identity. Okay, so ಇಲ್ಲಿ actually ನಮಗೆ ಏನದ ಅಂತಂದ್ರೆ ಮೂರು ಫಾರ್ಮುಲಾ ಬಂದವು. ಏನಪ್ಪಾ ಅಂದ್ರೆ sin square a plus cos square a is equal to 1 plus cos square a is equal to cosecant square a, ಇನ್ನೊಂದು 1 plus tan square a is equal to secant square a. ಇಲ್ಲಿ ನೋಡ್ಲಿಕ್ಕೆ ಮೂರು ಫಾರ್ಮುಲಾ ಇದ್ರೆ ರಿಅರೇಂಜ್ ಮಾಡಿದ್ರೆ actually ಏನಾಗ್ತವ್ರಿ ಇನ್ನೂ 6 ಫಾರ್ಮುಲಾ ಬರ್ತಾವೆ. ಯಾವ ರೀತಿ ಅಂದ್ರೆ sin square a ಅಂತಂದ್ರೆ sin square a plus cos square a is equal to 1. ಈ cos square a ನ ರೈಟ್ ಸೈಡ್ ತಗೊಂಡ್ರೆ ಏನಾಗ್ತದೆ 1 minus cos square a ಆಗುತ್ತೆ. ಸೊ ಇದು ಒಂದಾಯ್ತು. ಆನಂತರ cos square a ಅಂತಂದ್ರೆ ಇದೇ ಫಾರ್ಮುಲಾ ಒಳಗೆ sin square a ರೈಟ್ ಸೈಡ್ ತಗೊಂಡ್ರೆ cos square a ಈ ಕಡೆ ಇಟ್ಟು sin square a ನ ರೈಟ್ ಸೈಡ್ ತಗೊಂಡ್ರೆ ಅಂದ್ರೆ ಏನಾಗುತ್ತೆ 1 minus sin square a ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಇದನ್ನ ರಿಅರೇಂಜ್ ಮಾಡಿದ್ರೆ ಇಲ್ಲಿ ಎರಡು ಫಾರ್ಮುಲಾ ಬರ್ತಾವೆ. ನೆಕ್ಸ್ಟ್ ಇದು ಒಂದು ಸೆಟ್ ಆಯ್ತು. ನೆಕ್ಸ್ಟ್ ಎರಡನೇ ಸೆಟ್ ಒಳಗೆ ಇದನ್ನ ರಿಅರೇಂಜ್ ಮಾಡಿದ್ರೆ ದಟ್ ಇಸ್ 1 plus cos square a ಅಂತ ಹೇಳಿದ್ರೆ ಓಕೆ, cosecant square a is equal to 1 plus cot square a. ಈ cot square ನ ರೈಟ್ ಸೈಡ್ ತಗೊಂಡ್ರೆ ಏನಾಗುತ್ತೆ cosecant square a minus cot square a ಅಂದ್ರೆ ಏನಾಗುತ್ತೆ 1 ಆಗುತ್ತೆ. ಒಂದ್ ವೇಳೆ ನಾವು ಈ 1 ಅನ್ನ ರೈಟ್ ಸೈಡ್ ತಗೊಂಡ್ರೆ ಅಂದ್ರೆ cot square a is equal to 1 ನ ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ cosecant square a minus 1 ಆಗಿದೆ. ಸೊ ಆಕ್ಚುಲಿ ಈಗ ನಾವು ಪ್ರಾಬ್ಲಮ್ ಒಳಗೆ ನಮ್ಗೆ ಏನಾದ್ರು 1 minus cos square a ಅಂತ ಬಂದಿತ್ತು ಅಂದ್ರೆ ಅದನ್ನ ನಾವು sin square a ಲಿಂದ ರಿಪ್ರೆಸೆಂಟ್ ಮಾಡಬಹುದು. 1 minus sin square a ಅಂತ ಬಂದಿತ್ತು ಅಂದ್ರೆ ಅದನ್ನ ನಾವು cos square a ಲಿಂದ ರಿಪ್ರೆಸೆಂಟ್ ಮಾಡಬಹುದು. cosecant square a minus cot square a ಅಂತ ಬಂದಿತ್ತು ಅಂತಂದ್ರೆ ಅದನ್ನ ನಾವು 1 ಲಿಂದ ರಿಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಥರ್ಡ್ ಸೆಟ್ ಬರ್ತದ್ರಿ, ಏನಪ್ಪಾ ಅಂತಂದ್ರೆ ಇದನ್ನ ರಿಅರೇಂಜ್ ಮಾಡಿದ್ರೆ which means
tan ಸ್ಕ್ವೇರ್ ಈ ಕಡೆ ಹೋದ್ರೆ ಏನಾದ್ರಿ secant ಸ್ಕ್ವೇರ್ a minus tan ಸ್ಕ್ವೇರ್ a is equal to 1. ನೆಕ್ಸ್ಟ್ ಏನ್ರಿ 1 ಅನ್ನ ಅಷ್ಟೇ ಕಳಿಸಿದ್ರೆ ಏನಾಗುತ್ತೆ tan ಸ್ಕ್ವೇರ್ a is equal to ಏನಾಗುತ್ತೆ ಅಂತಂದ್ರೆ secant ಸ್ಕ್ವೇರ್ a minus 1 ಆಗುತ್ತೆ. ಸೊ ಇಲ್ಲಿ ನಮಗೆ ನೋಡ್ಲಿಕ್ಕೆ 3 ಫಾರ್ಮುಲಾ ಅಷ್ಟೇ ಇರ್ತಾವೆ, ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂತಬೇಕು ಅಂತ ಬಂದಾಗ ನಮ್ಗೆ ಏನಾಗಿರ್ತಾವ ಅಂತಂದ್ರೆ ಈ ಮೂರು ಸೆಟ್ ಅನ್ನು ಸಹಿತ ನಾವು ಯೂಸ್ ಮಾಡ್ತೀವಿ. ಟೋಟಲ್ ನಮ್ಗೆ ಏನಾಗ್ತಾವ ಅಂದ್ರೆ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬೇಸ್ ಮೇಲೆ ನಮಗೆ ಒಟ್ಟು 9 ಬರ್ತಾವ. ಅದ್ರೊಳಗೆ 3 ಮೇನ್ ಅವ್ನು 3ನ ರಿಯಲೈಸ್ ಮಾಡಿ ನಮ್ಗೆ ಇನ್ನು 6 ಸಿಗುತ್ತಾವ. ಟೋಟಲ್ ಎಷ್ಟು ಅಂದ್ರೆ 9 ಫಾರ್ಮುಲಾ ಬಂದಿರ್ತಾವ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರ ಬೇಸ್ ಮೇಲೆ ನಮ್ಗೆ ಐಡೆಂಟಿಟೀಸ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನು ನೋಡಿದ್ರೆ ಒಂದೆರಡು ಪ್ರಾಬ್ಲಮ್ಸ್ ನೋಡ್ಕೊಂಡು ಹೋಗೋಣ. ಇಲ್ಲಿ ಏನದ cos θ minus cos square θ is equal to ಇದನ್ನ ಏನ್ is equal to 1 minus cos θ divided by 1 plus cos θ ಅಂತ ಹೇಳಿ ಪ್ರೂವ್ ಮಾಡೋಣ. ಓಕೆ, ಸೊ ದಟ್ ಇಸ್ ಪ್ರೂವ್ ದಟ್ ದಿಸ್ ಅಂತ ಕೊಡಿದ. ಓಕೆ, ಸೊ ನಾವು ಏನ್ ಮಾಡೋಣ, ಪ್ರೂವ್ ದಟ್ ಅಂತ ಕೊಟ್ಟಾಗ ಏನ್ ಮಾಡ್ತೀವಿ, LHS ಲಿಂದ ಸ್ಟಾರ್ಟ್ ಮಾಡ್ತೀವಿ. ದಟ್ ಇಸ್ cos square cosecant θ minus cot θ whole square. ಓಕೆ, ಸೊ ನಿಮಗೆ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಆನ್ಸರ್ ನಮ್ಗೆ ಸೈನ್ ಮತ್ತು ಕಾಸ್ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸ್ ಇದು ಅಂತಂದ್ರೆ ಕೊಟ್ಟಿರುವಂತದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ನಾವು ಹಂಗೆ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಅಂಡ್ ನಮಗೆ ಏನಂದ್ರೆ ಆನ್ಸರ್ ಬಂದು ನಿಂತಿರ್ತೇವೆ. ಸೊ cosecant θ ಅಂದ್ರೆ ಏನಂದ್ರಿ, ದಟ್ ಇಸ್ ರೆಸಿಪ್ರೋಕಲ್ ಆಫ್ sin θ, ದಟ್ ಇಸ್ 1 divided by sin θ ಅಂತ ಬರೀಬಹುದು ಇಲ್ಲಿ. ಓಕೆ, ಮೈನಸ್ cot θ ಅಂದ್ರೆ ಏನ್ರಿ, cos θ divided by sin θ ಅಂತ ಬರೀಬಹುದು ಹೋಲ್ ಸ್ಕ್ವೇರ್. ಸರಿನಾ? ಈಗ ಇದರ ಸ್ಕ್ವೇರ್ ಬರ್ತದೆ. ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಸೈನ್ ಎರಡು ಕಡೆ ಸೈನ್ θ ಇರೋದಕ್ಕೆ LCM sin θ ಬರ್ತೈತಿ. ನ್ಯೂಮರೇಟರ್ ಒಳಗೆ ಏನ್ ಬರ್ತೈತಿ 1 minus cos θ ಬರ್ತೈತಿ ಹೋಲ್ ಸ್ಕ್ವೇರ್. ಸರಿನಾ? ನೆಕ್ಸ್ಟ್ 1 minus cos θ ಹೋಲ್ ಸ್ಕ್ವೇರ್ ಇದೇನಾಗುತ್ತೆ 1 minus cos θ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ sin θ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ sin ಸ್ಕ್ವೇರ್ θ. ರೈಟ್? ಓಕೆ, ಸೊ ನ್ಯೂಮರೇಟರ್ ಒಳಗೆ ಏನಾದ್ರಿ 1 minus cos θ ಹೋಲ್ ಸ್ಕ್ವೇರ್ ಅದ ಡಿವೈಡೆಡ್ ಬೈ sin ಸ್ಕ್ವೇರ್ θ. sin ಸ್ಕ್ವೇರ್ θ ಅಂದ್ರೆ ಇದನ್ನ ಇನ್ ಟರ್ಮ್ಸ್ ಆಫ್ cos ಬರಿಬಹುದಾ? ಬರಿಬಹುದು. ಏನ್ರಿ sin ಸ್ಕ್ವೇರ್ θ is equal to ಏನು ಅಂತ ಬರಿಬಹುದು, 1 minus cos ಸ್ಕ್ವೇರ್ θ ಅಂತ ಬರಿಬಹುದು. 1 minus cos ಸ್ಕ್ವೇರ್ θ ಅಂತ ಬರಿಬಹುದು. ಇದೇನೇದ್ರಿ ನ್ಯೂಮರೇಟರ್ ಏನಾಯ್ತು 1 minus cos θ ಡಿವೈಡೆಡ್ ಬೈ 1 minus cos ಸ್ಕ್ವೇರ್ θ. ಇದು ಯಾವ ಫಾರ್ಮ್ ನಾಗ ಅದರಿ, a ಸ್ಕ್ವೇರ್ minus b ಸ್ಕ್ವೇರ್ ಫಾರ್ಮ್ ನಾಗ ಅದ. ಇದು 1 ಅಂದ್ರೆ 1 ಸ್ಕ್ವೇರ್ ಅಂತ ಬರಿಬಹುದು ಮೈನಸ್ cos ಸ್ಕ್ವೇರ್ θ ಅಂತ ಬರಿಬಹುದು. ಅಂದ್ರೆ ಇದು a ಸ್ಕ್ವೇರ್ minus b ಸ್ಕ್ವೇರ್ ಅಂದ್ರೆ a plus b into a minus b ಅಂತ ಬರಿಬಹುದ್ರಿ. that is 1 plus cos θ into 1 minus cos θ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಇದು ಹೋಲ್ ಸ್ಕ್ವೇರ್ ಅದರಿ ಇಲ್ಲಿ. ಓಕೆ, ಸೊ ಇಲ್ಲಿ 1 minus cos ಸ್ಕ್ವೇರ್ θ ಹೋಲ್ ಸ್ಕ್ವೇರ್ ಒಳಗ ಒಂದು 1 minus cos θ, ಈ ಕಡೆ 1 minus cos θ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ನಮಗೆ ನ್ಯೂಮರೇಟರ್ ಒಳಗೆ ಏನು ಉಳಿತೈತೆ ಅಂದ್ರೆ 1 minus cos θ ಉಳಿತೈತಿ, ಡಿನಾಮಿನೇಟರ್ ಒಳಗೆ ಏನು ಉಳಿತೈತೆ ಅಂದ್ರೆ 1 plus cos θ ಉಳಿತೈತಿ. ಸೊ ದಟ್ ನಮ್ಗೆ ಇಲ್ಲಿ ನೋಡಿದ್ವಿ ಅಂದ್ರೆ RHS ಏನಂತಂದ್ರೆ ದಟ್ ಕೊಟ್ಟಿರುವಂತ ವ್ಯಾಲ್ಯೂ ಮತ್ತು ನಮ್ಗೆ ಬಂದಿರುವಂತ ವ್ಯಾಲ್ಯೂ ಏನಂದ್ರೆ ದಿಸ್ ಸೇಮ್ ಅದ, ದಟ್ ಈಸ್ ಈಕ್ವಲ್ ಟು RHS ರೈಟ್ ಹ್ಯಾಂಡ್ ಸೈಡ್. ಸೊ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಸೈಡ್ ಬಂದು ನಿಂತಿದ್ದೀವಿ. ದಿಸ್ ಇಸ್ ನೌ ದಿಸ್ ಇಸ್ ಹ್ಯಾಸ್ ಬೀನ್ ಪ್ರೂವ್. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟ ನೋಡ್ರಿ, cos A divided by 1 plus sin A plus 1 divided by sin A divided by cos A is equal to 2 secant A ಅಂತ ಪ್ರೂವ್ ಮಾಡ್ಬೇಕಂತ ಹೇಳೋಣ. ದಟ್ ಈಸ್ ಫಸ್ಟ್ ನೇಕ್ LHS ಇಂದ ಸ್ಟಾರ್ಟ್ ಮಾಡೋಣ. LHS equal to cos A divided by 1 plus sin A plus 1 plus sin A divided by cos A. ಸರಿ? ಓಕೆ, ಸೊ ಈಗ LCM ಮತ್ತು ಏನು ಇದು ಎರಡರದ್ದು LCM ತಗೊಂಡ್ರೆ ಅಂದ್ರೆ ಏನಾಗುತ್ತೆ, cos A into 1 plus sin A ಆಗುತ್ತೆ. ಓಕೆ, ಸೊ ಇವೆರಡರ ಪ್ರಾಡಕ್ಟ್ ಏನಾಗಿರ್ತದೆ ಅಂತಂದ್ರೆ LCM ಆಗಿರ್ತದೆ. ಈಗ 1 plus sin A ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂತಂದ್ರೆ ನಾವು cos A ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತದ. ಓಕೆ, ಸೊ ಈ cos A ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತದ ಅಂತಂದ್ರೆ 1 plus sin A ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ, ಇದು ಬರ್ತದೆ. ಸರಿನಾ? ಸೊ cos A into cos A ಅಂತಂದ್ರೆ ಏನಾಗುತ್ತೆ, cos ಸ್ಕ್ವೇರ್ A ಆಕೈತಿ ಪ್ಲಸ್ 1 plus sin A into 1 plus sin A ಅಂದ್ರೆ ಏನಾಗುತ್ತೆ, 1 plus sin A ಹೋಲ್ ಸ್ಕ್ವೇರ್. ರೈಟ್? ಈಗ ಎಕ್ಸ್ಪಾಂಡ್ ಮಾಡೋಣ. ಎಕ್ಸ್ಪಾಂಡ್ ಮಾಡಿದ್ರೆ ಏನ್ ಬರ್ತದೆ, ಇದು cos ಸ್ಕ್ವೇರ್ A ಪ್ಲಸ್ ಇದು ಏನಾದ್ರಿ 1 plus sin A ಹೋಲ್ ಸ್ಕ್ವೇರ್, ವಿಚ್ ಮೀನ್ಸ್ 1 plus ಇದು A plus B ಹೋಲ್ ಸ್ಕ್ವೇರ್ ಫಾರ್ಮ್ ಆಗಿದ್ರಿ. A plus B ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ, A ಸ್ಕ್ವೇರ್ ಪ್ಲಸ್ 2AB 2 into A ಅಂದ್ರೆ 1, B ಅಂದ್ರೆ sin A, 2 into 1 into sin A ಅಂದ್ರೆ 2 sin A ಪ್ಲಸ್ B ಸ್ಕ್ವೇರ್ ಅಂದ್ರೆ ಏನ್ರಿ sin ಸ್ಕ್ವೇರ್ A ಡಿವೈಡೆಡ್ ಬೈ cos A into 1 plus sin A. ನೋಡೋಣ ಅಂತ. ಓಕೆ, ಸೊ ಇಲ್ಲಿ ನೋಡಿದ್ರೆ ಅಂದ್ರೆ ಏನಾದ್ರೆ ಇಲ್ಲಿ cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A
cos square a plus sin square a ಅಥವಾ sin square a plus cos square a ಅಂದ್ರೆ ಏನ್ರಿ ವ್ಯಾಲ್ಯೂ 1 ನ ಏನ್ರಿ sin square a plus cos square a ಅಂತ ಏನ್ರಿ ವ್ಯಾಲ್ಯೂ 1 ಬರ್ತದಲ್ಲ ಐಡೆಂಟಿಟಿ ಒಳಗೆ ನೋಡಿತ್ತು ದಟ್ ಈಸ್ ಅವೆರಡರ ಬದಲಿ 1 ಅಂತ ಬರೆಯೋಣ ಪ್ಲಸ್ 1 ಓಕೆ ಸೊ ನೆಕ್ಸ್ಟ್ ಏನಂದ್ರೆ cos square a plus sin square a ಅಂತಂದ್ರೆ 1 ಅಂತ ಬರೆಯೋಣ ಪ್ಲಸ್ 1 ಪ್ಲಸ್ 2 sin a divided by cos a into 1 plus sin a okay so 1 plus 1 ಅಂದ್ರೆ ಏನಾಗುತ್ತೆ 2 ಆಗುತ್ತೆ 2 plus 2 sin a divided by cos a into 1 plus sin a ಕೆಲವು ಬ್ರಾಕೆಟ್ ಮಿಸ್ ಆಗಿದೆ ರೈಟ್ ಈಗ 2 plus 2 sin a ಒಳಗೆ ಏನು ಮಾಡೋಣ 2 ಕಾಮನ್ ತೆಗೆಯೋಣ 2 ಕಾಮನ್ ತೆಗೆದ್ರೆ ಏನು ಬರುತ್ತೆ 1 plus sin a divided by cos a into 1 plus sin a ಓಕೆ ಸೊ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಒಳಗೆ ಏನಂದ್ರೆ 1 plus sin a ಕಾಮನ್ ಅದ ಸೊ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ವಿ ಅಂತಂದ್ರೆ ನಮಗೆ ಏನು ಸಿಗ್ತೈತಿ ನ್ಯೂಮರೇಟರ್ ಒಳಗೆ ಇಲ್ಲಿ 2 ಸಿಗ್ತೈತಿ 2 ಡಿನಾಮಿನೇಟರ್ ಒಳಗೆ cos a ಸಿಗ್ತೈತಿ ದಟ್ ಈಸ್ 2 divided by cos a cos a ಅಂತ ರೆಸಿಪ್ರೋಕಲ್ ತಗೊಂಡ್ವಿ ಅಂದ್ರೆ ಏನಾಗುತ್ತೆ cos a ದ ರೆಸಿಪ್ರೋಕಲ್ ಏನ್ರಿ secant a ಓಕೆ ಸೊ ಕೇಳಿದ್ದೇನದ್ರಿ ದಟ್ ಈಸ್ ಈಕ್ವಲ್ ಟು 2 secant a ಅಂತ ಪ್ರೂವ್ ಮಾಡಿದ ಅಂತ ನಮಗೆ ಇಲ್ಲಿ ಈಸ್ ಈಕ್ವಲ್ ಟು 2 secant a ಅಂತ ಬಂತದೆ ದಟ್ ಈಸ್ ಈಕ್ವಲ್ ಟು RHS hence proof. Okay, so next topic trigonometric ratios of sum and difference of angles. Okay, so ಇಲ್ಲಿ ತನಕ ನಾವು ಏನು ನೋಡ್ತೀವಿ ಅಂತಂದ್ರೆ ದಟ್ trigonometric ratios ನೋಡಿದ್ವಿ ಅನಂತರ ಅದರ ಸಮ್ ಫಾರ್ ಸಮ್ ಪರ್ಟಿಕ್ಯುಲರ್ angles ನೋಡಿದ್ವಿ ಫಾರ್ ಕಾಂಪ್ಲಿಮೆಂಟರಿ angles ನೋಡಿದ್ವಿ ಈಗ ಏನಂತಂದ್ರೆ ಸಮ್ ಮತ್ತು ಡಿಫರೆನ್ಸ್ ಆಫ್ ಟು angles ಈಗ ಒಂದು ಎರಡು angle ನಾವು ಆಡ್ ಮಾಡ್ಲಿಕ್ಕಿದೀವಿ ಎರಡು angle ನ ಸಬ್ಟ್ರಾಕ್ಟ್ ಮಾಡ್ಲಿಕ್ಕಿದೀವಿ ಅಂತಂದ್ರೆ ಅವಾಗ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ರೇಷಿಯೋಸ್ ಯಾವ ರೀತಿ ಇರ್ತೈತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸೈನ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಸಮ್ ಆಫ್ ಟು angles ಅಂತಂದ್ರೆ ಏನ್ರಿ ಎರಡು angle a ಮತ್ತು b ಅಲ್ಲಿ ಅದರ ಸಮ್ ಏನಾಗಿರ್ತೈತಿ a plus b ಆಗಿರ್ತೈತಿ sin a plus b ಅಂದ್ರೆ ಏನಾಗುತ್ತೆ ಅಂತಂದ್ರೆ sin a cos b plus cos a sin b ಆಕ್ಚುअली ಏನದ ಅಂತಂದ್ರೆ ನಮಗೆ ಫಸ್ಟ್ ಪಿ ಬುಕ್ ಒಳಗೆ ಏನದರಿ ಇದರದ್ದು ದಟ್ ಡೆರಿವೇಷನ್ ಅದ ಇದರದ್ದು ಡೆರಿವೇಷನ್ ನಮಗೆ ಅದ ಬಟ್ ಈಗ ನಮಗೆ ಡೆರಿವೇಷನ್ ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ಫಾರ್ಮುಲಾ ನೆನಪಿದ್ರೆ ಸಾಕಾಗಿರ್ತದೆ ಓಕೆ ನೆಕ್ಸ್ಟ್ sin a plus b ಈಗ ಸಮ್ ಆಫ್ ಆಂಗಲ್ಸ್ ಐತಿ ನೆಕ್ಸ್ಟ್ ಡಿಫರೆನ್ಸ್ ಆಫ್ ಆಂಗಲ್ಸ್ ನೋಡಿದ್ವಿ ಅಂದ್ರೆ ದಟ್ ಇಸ್ sin a minus b ಅಂತಂದ್ರೆ ಏನಿರ್ತೈತಿ sin a cos b minus cos a sin b ಸೊ ಎರಡರೊಳಗೂ ಇದೇನ್ ನೆನಪಿಟ್ಕೊಳ್ಳಿಕ್ಕೆ ಅಂತ ಏನು ಪ್ರಾಬ್ಲಮ್ ಇಲ್ಲ ರೀ ಏನಂತಂದ್ರೆ ಎರಡು ಕಡೆ sin a cos b cos a sin b ಸೇಮ್ ಉಳಿದೈತಿ ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಬರ್ತೈತಿ ಇಲ್ಲಿ ಮೈನಸ್ ಇದ್ರೆ ಮೈನಸ್ ಬರುತ್ತೆ ನಂತರ ಸೊ ಈಗ sin ಐತಿ ಈಗ cos ದ ಸಮ್ ಆಫ್ ಆಂಗಲ್ಸ್ ಅಂತ ನೋಡಿದ್ವಿ ಅಂದ್ರೆ cos a plus b is equal to cos a cos b minus sin a sin b ಇಲ್ಲಿ ಏನಾಗಿರ್ತೈತಿ ಇಲ್ಲಿ ಪ್ಲಸ್ ಇರ್ತದೆ sin cos a plus b ಇತ್ತಂದ್ರೆ ಇಲ್ಲಿ ಏನು ಬಂದಿರ್ತೈತಿ ಅಂದ್ರೆ ಮೈನಸ್ ಬಂದಿರ್ತೈತಿ ಅದೇ ರೀತಿಯಾಗಿ ಡಿಫರೆನ್ಸ್ ಆಫ್ ಆಂಗಲ್ಸ್ ಫಾರ್ cos ಅಂತಂದ್ರೆ ಅಂದ್ರೆ ಅಲ್ಲಿ ಏನಾಗಿರ್ತೈತಿ cos a minus b ಅಂದ್ರೆ ಸೇಮ್ cos a cos b plus sin a sin b ಆಗಿರುತ್ತೆ which means ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಏನು ಬಂದಿರ್ತೈತಿ ಪ್ಲಸ್ ಬಂದಿರ್ತದೆ ಓಕೆ ನೆಕ್ಸ್ಟ್ sin ಆಯ್ತು cos ಆಯ್ತು ನೆಕ್ಸ್ಟ್ ಏನು ಬರುತ್ತೆ tan a plus b ಓಕೆ ಸೊ tan a plus b ಅಂತಂದ್ರೆ ಏನು ಬಂದಿರ್ತೈತಿ ಅಂತಂದ್ರೆ sin a plus b divided by cos a plus b ಅಂತ ಬರ್ತೀವಿ ಡೆರಿವೇಷನ್ ಮಾಡಬೇಕಾದ್ರೆ ನಾವು ಅದೇ ರೀತಿ ಮಾಡ್ತೀವಿ ಈಗ ನಮಗೆ ಡೆರಿವೇಷನ್ ಇಂಪಾರ್ಟೆಂಟ್ ಇಲ್ಲ ಫಾರ್ಮುಲಾ ಇಂಪಾರ್ಟೆಂಟ್ ಅದಷ್ಟು ಡೈರೆಕ್ಟ್ ಆಗಿ ಫಾರ್ಮುಲಾ ನೋಡೋಣ ಏನದ tan a plus b is equal to tan a plus tan b divided by 1 minus tan a into tan b ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಇದಾಗುತ್ತೆ ಡಿಫರೆನ್ಸ್ ಹೋದು ಬಟ್ ದಟ್ ನಮ್ಗೆ ಬೇರೆ ಆಪ್ಷನ್ ಇಲ್ಲ ನಮ್ ನೆನಪಿಟ್ಕೊಳ್ಳಬೇಕು ಓಕೆ ಸೊ ಅದೇ ರೀತಿಯಾಗಿ ನಾವು ಡಿಫರೆನ್ಸ್ ಆಫ್ ಆಂಗಲ್ಸ್ ನೋಡಿದ್ವಿ ಅಂತಂದ್ರೆ tan a minus b is equal to tan a minus tan b divided by 1 plus tan a into tan b ಸೊ ಇಲ್ಲಿ ಪ್ಲಸ್ ಇದ್ದಲ್ಲಿ ಇಲ್ಲಿ ಪ್ಲಸ್ ಇತ್ತಂದ್ರೆ ನ್ಯೂಮರೇಟರ್ ಒಳಗೆ ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ ಇತ್ತಂದ್ರೆ ನ್ಯೂಮರೇಟರ್ ಒಳಗೆ ಮೈನಸ್ ಬರುತ್ತೆ ನ್ಯೂಮರೇಟರ್ ಒಳಗೆ ಇಲ್ಲಿ ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ ಬರುತ್ತೆ ಇಲ್ಲಿ ಮೈನಸ್ ಬರುತ್ತೆ ಇಲ್ಲಿ ಪ್ಲಸ್ ಬರುತ್ತೆ ಸೊ ದೀಸ್ ಆರ್ ದ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಅಂಡ್ ಡಿಫರೆನ್ಸ್ ಆಫ್ ಆಂಗಲ್ಸ್ ಓಕೆ ಸೊ ಈ ಒಂದು ವಿಡಿಯೋದೊಳಗೆ ನಾವು ಟ್ರಿಗೊನೋಮೆಟ್ರಿಕ್ ಕಾನ್ಸೆಪ್ಟ್ಸ್ ಫುಲ್ ಕಂಪ್ಲೀಟ್ ಆಯ್ತ್ರಿ ಎಲ್ಲಿಂದ್ರೆ ಅಂತಂದ್ರೆ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಎಷ್ಟು ಅದಾವು ಅದರ ಡೆಫಿನಿಷನ್ಸ್ ಏನು ಅದರ ಫಾರ್ಮುಲಾ ಏನು ಅದಾದ ನಂತರ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಪರ್ಟಿಕ್ಯುಲರ್ ಆಂಗಲ್ಸ್ 0 ಡಿಗ್ರಿ 30 ಡಿಗ್ರಿ 60 ಡಿಗ್ರಿ 45 ಡಿಗ್ರಿ 90 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಈ ಐದು ಆಂಗಲ್ಸ್ ಗೆ ನಾವೇಂದ್ರೆ ದಟ್ ಅದರದ್ದು ವ್ಯಾಲ್ಯೂ ಏನಾಗಿರ್ತೈತಿ ಅಂತ ನೋಡಿದ್ವಿ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಟೋಟಲ್ 30 ವ್ಯಾಲ್ಯೂಸ್ ಇದ್ವು ಅದಾದ ನಂತರ ನಾವು ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಫಾರ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ನೋಡಿದ್ವಿ
ಓಕೆ, ಸೊ ಅಲ್ಲಿ ತನಕ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ನೋಡಿದ್ವಿ ಅಂತಂದ್ರೆ ಈಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಅಂಡ್ ಡಿಫರೆನ್ಸ್ ಆಫ್ ಆಂಗಲ್ಸ್ ನೋಡಿದ್ವಿ. ಈ ಇಷ್ಟು ಕಾನ್ಸೆಪ್ಟ್ ನಮ್ಗೆ ಏನಾದ್ರು ಕ್ಲಿಯರ್ ಇತ್ತು ಅಂತಂದ್ರೆ ನಮಗೆ ಎಕ್ಸಾಮ್ ಒಳಗೆ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ಅನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ನೀವು ಈ ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ರಿಲೇಟೆಡ್ ನಮಗೆ ಯಾವ ಎಕ್ಸಾಮ್ಸ್ ಒಳಗೆ ಏನೇನು ಪ್ರಾಬ್ಲಮ್ ಕೊಟ್ಟರಲ್ಲ ಆ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ.